ಏನು ಕ್ವಾಲಿಫಿಕೇಷನ್ ಆಧಾರನ್ನು ತೊಗೋತೀರಿ ಮತ್ತು ಎಂಥವ್ರನ್ನ ಆಯ್ಕೆ ಮಾಡ್ಕೋತೀರಿ? ಫಿಸಿಕಲಿ ಫಿಟ್, ಮೆಂಟಲಿ ಟಫ್, ಫಸ್ಟ್ ಒನ್. 3 ಲಾಕ್ ಇರ್ತವೆ ಸರ್ ಗಾಡಿ ವೆಹಿಕಲಲ್ಲಿ. ಚೈನ್ ಲಾಕ್, ಸೆಂಟ್ರಲ್ ಲಾಕ್, OTP ಲಾಕ್ ಅಂತೇವೆ, ಡಿಜಿಟಲ್ ಲಾಕ್ಸ್. ಅವನ್ನೆಲ್ಲ ಎನ್ಶೋರ್ ಮಾಡ್ತೇವೆ. ಇಲ್ಲಿಗಲಿ ಐಟಮ್ಸ್ ಯಾವುದೂ ಹೋಗೋದಿಲ್ಲ, ಒಂದು ಸುಪಾರಿ ಸತೆ ಹೋಗೋದಿಲ್ಲ ಒಳಗೆ. ಒಂದು ಸುಪಾರಿ ಹೋತಂದ್ರೆ 200 ರೂಪಾಯಿ ಫೆನಲ್ಟಿ ಹಾಕ್ತೀವಿ ನಾವು. ಹೌದಾ? ಒಂದು ಸುಪಾರಿ ಹೋತಂದ್ರು ಎಲಡಿಕೆ ಆಗಲಿ ಯಾವುದೇ ಗುಟ್ಕಾ ಚೀಟಿ ಏನು ಯಾವುದೂ ಅಲೌಡ್ ಇಲ್ಲ ಒಳಗಡೆ. ಅನ್ನೆಸೆಸರಿ ಯಾವುದು ಯೂಸ್ ಮಾಡೋದಿಲ್ಲ. ಲೈಟ್ ಆಗಲಿ, ಫ್ಯಾನ್ಸ್ ಆಗಲಿ ಯೂಸ್ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಅದಕ್ಕೂ ಫೆನಲ್ಟಿ ಇದೆ. ಮತ್ತು ಮಿನಿಮಮ್ 10th ಆಗಿರಬೇಕು, 40 ವರ್ಷದ ಒಳಗಿರಬೇಕು, ಬಿಫೋರ್ 40 ಇಯರ್ಸ್. ಮತ್ತು ಎಕ್ಸ್ ಸರ್ವಿಸ್ಮನ್ ಅವರಿಗೆ 45 ವರ್ಷ ಮಟ್ಟ ನಾವು ಕನ್ಸೆಷನ್ ಕೊಟ್ಟಿದ್ದೇವೆ. 5 ಇಯರ್ಸ್, 45 ಇಯರ್ಸ್ ಮಟ್ಟ ಮಾಡ್ತಾಯಿದ್ದೇವೆ. ಈ ಥರ ಒಳ್ಳೆಯ ರೀತಿಯಿಂದ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ ಸರ್. 8 ಅವರ್ಸ್ ಡ್ಯೂಟಿ ಸರ್. 4 ತಾಸು ಜಾಸ್ತಿ ಮಾಡಿದ್ರೆ ಅವ್ರಿಗೆ OT ಕೊಡ್ತೀವಿ, ಓವರ್ ಟೈಮ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಒಂದು ವಿಷಯನ ನೆನಪಿಟ್ಕೋಬೇಕು. ಮುದ್ರಣ ಕಾಶಿ ಅಂತ ಹೇಳ್ತಾರೆ ಗದಗ. ಇವತ್ತು ಕೂಡ ಅವತ್ತಿನಿಂದ ಇವತ್ತಿನವರೆಗೆ ಅಲ್ಲಿ ನೋಡಿ, ಸಂಕೇಶ್ವರರು ಅಂತ ಪದ ಹುಟ್ಟಿದ್ದಲ್ಲಿಂದ ಮೂಲತಃ ಅವರು ಮುದ್ರಣ ಕಾರ್ಯ ಮಾಡ್ತಾಯಿದ್ರು ನೋಡ್ರಿ. ಅದರಲ್ಲಿ ಲಿಂಗೈಕ್ಯ ಶ್ರೀ ಬಸವಣ್ಣಪ್ಪ ಗುರುಲಿಂಗಪ್ಪ ಸಂಕೇಶ್ವರವರು, ಇವರು ನಮ್ಮ ವಿಜಯ ಸಂಕೇಶ್ವರ ಸರ್ ತಂದೆ ಮತ್ತು ತಾಯಿ. ಇಲ್ಲಿ ಲಿಂಗೈಕ್ಯರಾದ ಸ್ಥಳಕ್ಕೆ ಇಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, 29/6/1909 ಇವರು ಜನಿಸ್ತಾರೆ. 8/4/1987 ನಿಧನ ಹೊಂದ್ತಾರೆ. ಮೂಲತಃ ಮುದ್ರಣ ಕಾರ್ಯ ಇದ್ದುಕೊಂಡು ಇವರು ಜೀವನ ನಡೆಸ್ತಾ ಇದ್ದರು. ಅದರಲ್ಲಿ ನಮ್ಮ ವಿಜಯ ಸಂಕೇಶ್ವರ ಸರ್ ಕೂಡ ಅಲ್ಲಿ ಮುದ್ರಣ ಕಾರ್ಯದಲ್ಲಿ ಮೊದಲು ತೊಡಗಿದ್ರು. ಇಲ್ಲಿ ನೀವು ನಂಬ್ತೀರೋ ಇಲ್ಲೋ, ಇವ್ರ ನಿಧನ ಆದಾಗ ಕಿಲೋಮೀಟ್ರ್ಗಟ್ಟಲೆ ಇಲ್ಲಿ ಕ್ಯೂ ನಿಂತಿತ್ತಂತೆ, ಅಷ್ಟು ಜನಸಾಗರ. ಅದನ್ನು ಇಲ್ಲಿ ದಿನನಿತ್ಯ ಇವರಿಗೆ ಪೂಜೆ ನಡೆಯುತ್ತೆ. ಪಕ್ಕದಲ್ಲಿ ಇರತಕ್ಕಂಥದ್ದೇ ಅವ್ರದ್ದು ಒಂದು 50 ಎಕರೆನಲ್ಲಿ ಏನು ಅವ್ರ ಸಾಮ್ರಾಜ್ಯ ಇದೆ, ಅದರ ಪಕ್ಕದಲ್ಲಿ ಇದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಂಧದ ಗಿಡಗಳಿದೆ, ರುದ್ರಾಕ್ಷಿ ಗಿಡಗಳಿದೆ, ಮತ್ತು ಇಲ್ಲಿ ಹಸು ಸಾಕಿದ್ದಾರೆ. ಇಲ್ಲೊಂಥರ ಶಾಂತಿಧಾಮ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ನಿಮಗೊಂದು ಆ ಥರದ್ದು ಫೀಲ್ ಆಗುತ್ತೆ. ಡೈಲಿ ಪೂಜೆ ನಡೆಯುತ್ತೆ. ಆ ಮಹಾತ್ಮ ಇಲ್ಲಿದ್ದಾರೆ. ವಿಜಯ ಸಂಕೇಶ್ವರ ಸರ್ನ ಮತ್ತು ಆ ಕುಟುಂಬವನ್ನು, VRL ಸಂಸ್ಥೆಯನ್ನು ನಮಗೆ ಕೊಡಮಾಡಿದರ ಜನ್ಮದಾತರು ಅಂತ ಹೇಳ್ಬೋದು. ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗಂತೂ ಭಾಳ ಖುಷಿಯಾಗುತ್ತೆ. ಒಂದು ಸಲ ಇಲ್ಲೆಲ್ಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಸರ್ ಬಸನಗೌಡ ಅಂತ. ಬಸನಗೌಡ ಸರ್, ನೀವು ಇಲ್ಲಿ ಕೆಲಸ ಮಾಡ್ತೀರಿ? ಹೌದು ಸರ್. ಇಲ್ಲಿ ಏನೇನಿದೆ ಸರ್? ಇಲ್ಲಿ ಸರ್ ಎಲ್ಲ ಹಸುಗಳು ಸರ್, ಆಮೇಲೆ ಗಂಧದ ಗಿಡಗಳು, ಹಣ್ಣು ಹಂಪಲು ಗಿಡಗಳು ಸರ್, ತರಕಾರಿ. ಡೈಲಿ ತರಕಾರಿ ಕಳಿಸ್ತಾರೆ ಸಾವುಕಾರನಿಗೆ. ಹೌದಾ? ಹೌದು ಸರ್. ಡೈಲಿ ತರಕಾರಿ ಬೆಳಿತೀರಿ? ಏನೇನು ಬೆಳಿತೀರಿ ಇಲ್ಲಿ? ಮೆಣಸಿನ್ಕಾಯಿ ಗಿಡ, ಟೊಮೊಟೊ, ಕ್ಯಾಬೇಜ್, ಹೂಕೋಸು ಇಂಥವೆಲ್ಲ ಪ್ರತಿಯೊಂದು ಬೆಳಿತೀವಿ ಸರ್. ಅವ್ರಿ ಎಲ್ಲ ಬೆಳಿತೀವಿ ಸರ್. ಬೆಳೆದು ಇಲ್ಲಿ ಕಳಿಸ್ತೀರಿ? ಅವನು ಸಾವುಕಾರ ಮನೆಗೆ ಕಳಿಸ್ತೀವಿ ಸರ್. ಡೈಲಿ ಸಾವುಕಾರ ಮನೆಗೆ? ಓ, ಇಲ್ಲಿಂದ ತಾಜಾ ತರಕಾರಿ ಹೋಗುತ್ತೆ. ಅವರು ಔಷಧಿ ಹೊಡೆದಿದ್ದು ತಿನ್ನಲ್ಲ ಸರ್. ಏನಿದ್ರು ಫ್ರೆಶ್ ಇರ್ಬೇಕು ರೀ. ಎಲ್ಲ ಗೋರ್ಮೆಂಟ್ ಇದ್ರ ಸಗಣಿ ಗೊಬ್ಬರ ಮ್ಯಾಗ ಬೆಳಿಬೇಕು ಸರ್ ಇಲ್ಲಿ. ಹೌದಾ? ಹೌದು ಸರ್. ಓಕೆ. ಎಲ್ಲ ಫ್ರೆಶ್ ಇರೋದ ಕಳಿಸ್ಬೇಕು ಸರ್. ಹಣ್ಣು ಹಂಪ್ಲ ಎಲ್ಲ ಫ್ರೆಶ್ ಇರೋದ ಕಳಿಸ್ಬೇಕು ಸರ್. ಹಂಗಾದ್ರೆ 1 ಪೀಸ್ 2 ಪೀಸ್ ತಿಂತಾರೆ ಅಷ್ಟೇ ಸರ್ ಅವ್ರು ಸಾವುಕಾರ. ಇಲ್ಲಾಂದ್ರೆ ತಿನ್ನಲ್ಲ ಸರ್ ಅವರು. ಹೌದಾ? ಹೌದು ಸರ್. ಇಲ್ಲಿ ಬಂದರು ಒಂದು ಪ್ಯಾಲ್ ಹಣ್ಣು ಆದ್ರೆ ಸರ್ 2 ಪೀಸ್ ಇಲ್ಲ 3 ಪೀಸ್ ತಿನ್ಬೇಕಾದ್ರೆ ಭಾಳ ಅವರು. ಹೌದಾ? ಹೌದು ಸರ್. ಓಕೆ. ಎಲ್ಲ ಮರ ಇದೆಯಾ ಇಲ್ಲಿ? ಹೌದು ಸರ್. ಏನೇನಿದೆ ಹಂಗಾರೆ ಒಂಚೂರು? ಇಲ್ಲಿ ಪ್ಯಾರ್ಲ್ ಹಣ್ಣು ಇದೆ ಸರ್. ಇದು ಇದ್ರ ಪ್ಯಾರ್ಲ್ ಹಣ್ಣು ಸರ್. ಅದು ಕೆಂಪು ಪ್ಯಾರ್ಲ್ ಹಣ್ಣು ಸರ್. ಕೆಂಪು ಪ್ಯಾರ್ಲ್ ಹಣ್ಣು? ಹ್ಞೂ ಸರ್. ಒಳ್ಳೆ ಪೂರ ಕೆಂಪು ಬರುತ್ತೆ ಸರ್ ಅದು. ಹೌದಾ? ಕಾಯಿ ಸಮೇತ ಕೆಂಪು ಬರುತ್ತೆ ಸರ್. ಆಮೇಲೆ ಸೀತಾಫಲ ಗಿಡಗಳು ಇದಾವೆ ಸರ್. ಅದು ಇನ್ನೊಂದು ಸಿಪ್ಪಿ ಸುಲಿತಾರಲ್ಲ ಸರ್, ಕಿತ್ಲೆ ಹಣ್ಣು ಅದಿದೆ ಸರ್. ಹೌದಾ? ಹೌದು ಸರ್. ಬರ್ರಿ. ಆಮೇಲೆ ರುದ್ರಾಕ್ಷಿ ಗಿಡ ಇದೆ ಸರ್. ರುದ್ರಾಕ್ಷಿ ಗಿಡ ನಾವು ನೋಡೇ ಇಲ್ಲ, ತೋರಿಸ್ಬರಪ್ಪ. ಭಾಳ ದಿವಸಕ್ಕೆ ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಅವು ಒಂದು 15-20 ಗಿಡ, ಅದು 1 ಗಿಡ ಬದುಕಿದೆ ಅಂತ ಸರ್. ಹೌದಾ? ಭಾಳ ಕಷ್ಟ ಅನ್ನೋದು ಬರೋದು. ಹೌದು ಸರ್. ಅದು ಯಾಕಂದ್ರೆ ಮಳೆ ಭೂಮಿಯಲ್ಲಿ ಜಾಸ್ತಿ ಸರ್ ಅದು.
ಹಿಂಗಾಗಿ ಓ ಅಂಥದ್ದು ಇಲ್ಲಿ ಬಂದಿದೆ. ಹ್ಞೂ ಸರ್ ಅದು ಒಂದು ಬದುಕಿದೆ ಸರ್. ಹಾಂ 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 ಹಾಂ. ಅದಕ್ಕೆ ಏನೇ ಮಾಡಿದ್ರು ನಮಗೆ ಗೊತ್ತಿಲ್ಲ ಸರ್, ಬಟ್ ಅದು ಒಂದು ಬದುಕಿಸಿದಾರೆ ಸರ್. ಹೌದಾ? ಹೌದು ಸರ್. ಅದ್ಭುತ. ಹ್ಞೂ ಸರ್. ಹಾಂ ಓಕೆ. ಆಮೇಲೆ ಇದು ನಾಗರ ಪುಷ್ಪ ಅಂತಂದು ಸರ್, ಇದು ನಾಗಪುಷ್ಪ. ಹೌದು ಸರ್. ಇದೆ ಸರ್ ರುದ್ರಾಕ್ಷಿ ಗಿಡ. ಇದು ರುದ್ರಾಕ್ಷಿ ಗಿಡ. ಹ್ಞೂ ಸರ್. ಓಕೆ ಸರ್, ರುದ್ರಾಕ್ಷಿ ಮರ ಎಷ್ಟು ವರ್ಷದ್ದು ಐತಿ ಸರ್ ಇದು? ಒಂದು 4-5 ವರ್ಷದ ಐತೇನು ಸರ್? ಸರ್ಗೆ ಇವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸರ್ ಅದು. ಹಾಂ ಹಾಂ. ಇದು ಕರಿಕೆ ಎಲ್ಲ ಬಾದಾಗಿತ್ತು ಸರ್, ಹಿಂಗಾಗಿ ಮತ್ತೆ ಹೊಳ್ಳಿ ಹಚ್ಚಾಕ್ರಿ. ಎದಕ್ಕೆ ರೆಡಿ ಮಾಡಿರಿ ಇದನ್ನ? ಈಗ ಗಾರ್ಡನ್ ಆಗ ಸರ್ ಇದು. ಗಾರ್ಡನ್. ಹ್ಞೂ ಸರ್. ಹಾಂ ಹಾಂ. ಯಾಕಂದರೆ ಎಲ್ಲ ಲಾಸ್ ಆಗಿತ್ತು ಸರ್ ಅದು. ಹಾಂ. ಅಲ್ಲಿಗೆ ಒಂದು 20-22 ವರ್ಷ ಆಗಿತ್ತು ಸರ್ ಹಾಕಿ ಅದನ್ನು. ಹಾಂ. ಅದಕ್ಕೆ ತೆಗೆದು ಮತ್ತೆ ಹಾಕ್ತಾ ಇದ್ವಿ ಸರ್. ಹಾಂ ಹಾಂ. ಅಲ್ಲ ಇಲ್ಲಿ ಕೋಳಿ ಸರ್ ಇವು. ಓಹೋ ಹೋ. ಓಕೆ ಓಕೆ. ಮರಿಗೂ ಇವೆಲ್ಲ ಟೊಮೆಟೊ ಗಿಡ ಸರ್ ಮುಂಚೆ ಹಚ್ಚಿದ್ವಿ ಇವೆಲ್ಲ. ಎಲ್ಲ ಬಾದಾಗಿ ಅವ್ರಿಗೆ ಅವು. ಓಕೆ. ಕರಾಗಿರ ಎಲ್ಲ ಸೇರಿ 12 ಸರ್. 12 ಆಕಳನ? 11 ಆಕಳದ ಸರ್. ಹೋರಿ ಸರ್. ಆ ಕಡೆ ಲಾಸ್ಟ್ನೇದು ಒಂದು ಹೋರಿ ಐತ್ರಿ, ಆ ಕಡೆ ಒಂದು ಹೋರಿ ಐತ್ರಿ, ಆಚೆ ಕಡೆ ಅದಾವ್ರಿ ಸರ್. ಮತ್ತು ಹಾಲು ಡೈಲಿ ಕಳಿಸ್ತೀವಿ ಸರ್. ಸಾವ್ಕಾರ 2 ಮನೆಗೆ ರೀ, ಅವ್ರ ಮಗಳ ಮನೆಗೆ ಅವ್ರ ಮನೆಗೆ ಕುಡಿ ಹೋಗ್ರಿ, ಬೆಳಗ್ಗೆ ಅವ್ರ ಮನೆಗೆ ಅಷ್ಟು ಕಳಿಸ್ತೀವಿ ಸರ್. ಓಕೆ. ಒಟ್ಟು 3 ಕ್ಯಾನ್ ಹಾಲು ಹೋಗುತ್ತೆ ಸಾಹೇಬ್ರ ಮನೆಗೆ? ಹ್ಞೂ ಸರ್. ಹ್ಞೂ ಸರ್. ಸಾವ್ಕಾರ ಮನೆಗೆ ಹೋಗೋದು 2 ಕ್ಯಾನ್ ಸರ್, ಬೆಳಗ್ಗೆ ಒಂದು ಸಾಯಂಕಾಲ ಅಂದರೆ. ಓಕೆ. ಆಮೇಲೆ ಅವ್ರ ಮಗಳ ಮನೆಗೆ ಒಂದು ಎಷ್ಟು ಕೊಟ್ಟು ಕಳಿಸ್ತೀವಿ ಸರ್. ಓಕೆ ಓಕೆ. ಹಾಂ. ಎಲ್ಲಿಂದ ತಂದಿರಪ್ಪ ಇದನ್ನು? ಅವರ ಮಯೂರ್ ಅಂಕೆಲ್ಲರ ತೊಗೊಂಬಂದಾರಂತ ಸರ್. ಅದು ಸಾವ್ಕಾರ ಏನು ಕೊಡ್ತೀರಿ? ಫುಡ್ ಕೊಡ್ತೀವಿ ರೀ ಡೈಲಿ? ಡೈಲಿ ಸರ್. ಹಾಂ. ಬೆಳಗ್ಗೆ ಸಾಯಂಕಾಲ ಕುಡಿ. ಹಾಂ. ಬೆಳಗ್ಗೆ ಮುಸ್ರಿ ಕೊಡ್ತೀವಿ ಸರ್. ಸಾಯಂಕಾಲ ಹಂಗೆ ನೀರ ತೋರಿಸ್ರಿ ಕೊಡ್ತೀವಿ ಸರ್. ಹಾಂ. ಮುಸುರಿ ಎಲ್ಲಿಂದ ತರ್ತೀರಿ? ಮುಸ್ರಿ ಅವ್ರದ್ದು ಕ್ಯಾಂಟೀನ್ ಇದೆಯಲ್ಲ ಸರ್. ಹಾಂ, ಕ್ಯಾಂಟೀನಿಂದ? ಕ್ಯಾಂಟೀನಿಂದ ಬೆಳಗ್ಗೆ ಬರ್ತಾರೆ ಸರ್ 5 ಸನ್ನಿಧಿಗೆ ಹೋಗಿ ಸರ್. ಸೀದಾ ಇಲ್ಲಿಗೆ ಬರ್ತಾರೆ ಸರ್, ಸೀದಾ ರೂಮ್ಗೆ ಹೋಗಲ್ರಿ ಅವರು. ಅಲ್ಲಿ ಸನ್ನಿಧಿಗೆ ಯಾವಾಗ ಪೂಜಾ ಪುನಸ್ಕಾರ ನಡೆಯುತ್ತಾ? ಡೈಲಿ ನಡೀತೀವಿ ಸರ್. ಡೈಲಿ ನಡೆಯುತ್ತೆ? ಹೌದು ಸರ್, ಡೈಲಿ. ಹೌದಾ? ಹೌದು ಸರ್. ಅದಕ್ಕಾಗಿ ಇಬ್ಬರು ಇದ್ದಾರೆ ಸರ್ ಪೂಜಾ ಮಾಡೋಕ್ಕೆ. ಅದು ಕಸ ಹೊಡೆದು ಇದು ಮಾಡಕ್ಕೆ ಒಬ್ಬರು ಸರ್, ಪೂಜೆ ಮಾಡಕ್ಕೆ ಒಬ್ಬರು ಬರ್ತಾರೆ ಸರ್. ಈಗೇನ ಕೈ ನೋಡಕ್ಕೆ ಬರ್ತಾವೆ ಓಸ್. ಹಾಂ, ಎಲ್ಲ ಬಾಳೆಹಣ್ಣು ತಿನ್ನಿಸ್ತಾರ? ಹ್ಞೂ ಸರ್. ಅಷ್ಟು ಓಕೆ. ಹಾಗೆ ಬಿಡ್ತೀರಿ ದನ? ಹ್ಞೂ ಸರ್. ಈಗ 9 ಬಿಡ್ತೇವೆ ಸರ್. ಮತ್ತು ಅಕ್ಕಿಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆಗಿಳಿದು ಮತ್ತು 2-2:30ಗೆ ಒಳಗೆ ಕಟ್ತೇವೆ ಸರ್. ಹಾಗೆಲ್ಲ ಇಲ್ಲಿ ಅಡ್ಡಾಡ್ತಾವೆ ಸರ್. ಇಲ್ಲೇ ಬನ್ನಿ ಸರ್. ಇಲ್ಲೇ ಅವನ? ಇದೆಲ್ಲ ಅವ್ರಿ ಗಿಡ ಸರ್, ಅವ್ರಿಕಾಯಿ ಅಂತಾರಲ್ಲ ಸರ್. ಸೌಕರ್ಯ ಕಳ್ಸಾಕ ಸರ್. ಓಕೆ. ಹಾಂ. ಇದು ವೋಟಿಂಗ್ ಕಂಪೌಂಡ್ನಾಗ ಐತಲ್ಲ ಸರ್, ಅವ್ರಿ ಬಳ್ಳಿ ಅದು. ಅವ್ರಿ ಬಳ್ಳಿ? ಹ್ಞೂ ಸರ್. ಹಾಂ. ಕಿತ್ಲೆ ಹಣ್ಣಿನ ಗಿಡ ಆ ಕಡೆ ಅದಾವಲ್ಲ ಸರ್. ಕಿತ್ಲೆ ಗಿಡ, ಹೂವಿನ ಗಿಡ, ಸೌತೆಕಾಯಿ, ಅವರೆಕಾಯಿ. ಹ್ಞೂ ಸರ್. ಒಟ್ಟು ಎಲ್ಲ ಪ್ರತಿಯೊಂದು ಸರ್. ಎಲ್ಲದ ಅರ್ಧ ಕೆಜಿ ಅಷ್ಟೇ. ಹಾಂ. ಈ ಮಣ್ಣು ಮಳೆ ಹಿಡ್ಕೊಂಡದಕ್ಕೆ ಏನು ಮಾಡಿದ್ದಿಲ್ಲ ಸರ್. ಹಾಂ. ಅದೇನು ಕಾಣ್ತಾರೆ ಮನಿತ? ಅದು ಗೆಟ್ ಹೌಸ್ ಸರ್, ಸೌಕರ್ಯ ಹೋಗೋಣಕ್ಕೆ ಸರ್. ಅದು ರೆಸ್ಟ್ ರೂಮ್ ರೀ. ಹೌದಾ? ಓಕೆ. ಇಲ್ಲೇ ಏನಾರ ಲೇಟ್ ಆದರೆ ಊಟ ಮಾಡೋಕ್ಕೆ ಅದಕ್ಕೆ ಎಲ್ಲ ಇಲ್ಲೇ ಬರ್ತಾರೆ ಸರ್. ಹೌದಾ? ಓಕೆ. ಪಾಲಕ್? ಇದು ಪಾಲಕ್ ಸರ್, ಆಚೆ ಕಡೆ ಮೂಲಂಗಿ 2 ಮಿಕ್ಸ್ ಇದೆ ಸರ್ ಅದು. ಹಾಂ ಹಾಂ. ಪಾಲಕ್ಕು ಮೂಲಂಗಿ? ಹ್ಞೂ ಸರ್. ಹಾಂ. ಇಲ್ಲಿಂದ ಸೀದಾ ಸಾವ್ಕಾರ ಮನೆಗೆ ಹೋಗ್ಬಿಡುತ್ತೆ? ಹ್ಞೂ ಸರ್. ಬಸ್ಸಿಗೆ ಹೋಗ್ಬಿಡುತ್ತೆ ಸರ್ ಡೈಲಿ. ಅದು ಕೊತ್ತಂಬರಿ ಸರ್. ಕೊತ್ತಂಬರಿ ಮೆಂತೆ ಇತ್ತು ಸರ್. ಇಲ್ಲಿ ಮೆಂತೆ ಖಾಲಿ ಆಯ್ತು ಸರ್, ಕೊಟ್ಟು ಕಳಿಸಿದ್ವಿ ರೀ. ಸೆಕೆಂಡ್ ಮೆಂತೆ ಇಲ್ಲೇ ಇತ್ತು ಸರ್. ಅಷ್ಟೇ, ಇನ್ನೊಂದು 8 ದಿನ ಹೋಗುತ್ತೆ ಸರ್ ಅದು. ಓ, ಮತ್ತೆ ಅದು ಬರುತ್ತೆ? ಹ್ಞೂ ಸರ್. ಮತ್ತೆ ಅದು ಖಾಲಿ ಆಗೋಗಡೆ ಅದು ಹೆಂಗೆ ಮಾಡಿರಿ ನೀವು ಪ್ಲ್ಯಾನ್? ಹಾಂ ಹಾಂ. ಅವು ಟೊಮೆಟೊ ಗಿಡ ಎಲ್ಲ ಬಾದಾಕ್ ಬಂದು ಸರ್ ಅವು, ಹಿಂಗಾಗಿ ಮತ್ತೆ ಇಲ್ಲಿ ಹಚ್ಚಿದ್ದೇವೆ ಸರ್ ಈಗ. ಓಕೆ. ಹಾಂ. ಔಷಧಿ ಹೊಡೆದಿಲ್ಲ, ಎಲ್ಲ ಆರ್ಗಾನಿಕ್ ಇವು? ಹ್ಞೂ ಸರ್. ಹೌದಲ್ರಿ? ಹೌದು ಸರ್. ಹಾಂ ಹಾಂ. ಚಿಕ್ಕು ಗಿಡ ಸರ್ ಅವು. ಚಿಕ್ಕ ಹಣ್ಣಿನ ಗಿಡ. ಆಮೇಲೆ ಅದು ಕಡೆ ಐತಲ್ಲ ಸರ್, ದನಿ ಮೇವು ಅದು ಫುಲ್ ಐತೆ ಸರ್. ಅದಕ್ಕೆ ಈ ಸಲ ಇದು ಮಾಡಿ ದನಿ ಮೇವು ಹಾಕಿವಿ ಸರ್. ಓಕೆ. ಗೊಂಜಾಳ, ಹುಳ್ಳಿ ಅವನ್ನ ಹಾಕಿದ್ವಿ ಸರ್. ಒಟ್ಟು ಮನಿಗೆ ಏಟಾಟ್ ಬೇಕು? ಆಟಾಟ ಹಂಗೆ? ಹಾಂ. 2 ಮನೆಗೆ ಸರ್. ಅವ್ರ ಮಗಳ ಮನೆಗೆ, ಅವ್ರ ಮನೆಗೆ ಕೂಡ ಡೈಲಿ ಕಳಿಸ್ತಾರೆ. ಒಂದಿನ ಅವ್ರ ಮನೆಗೆ, ಒಂದಿನ ಇವ್ರ ಮನೆಗೆ ಸರ್. ಓಕೆ. ಹಾಂ. ಸರ್ ನಮಸ್ಕಾರ ರೀ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮಹಾವೀರ ಮಾದೇವಪ್ಪ ಅಂಗಡಿ ರೀ. ಹಾಂ ಹಾಂ.
ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡಿ? ನಾನು 18 ವರ್ಷದಿಂದ ಮಾಡತ್ತೀನಿ. 18 ವರ್ಷ. ಆಮೇಲೆ ಅಜ್ಜ ಅಮ್ಮಾರಲ್ಲಿ ಇಲ್ಲೇ ಐತ್ರಿ. ಅವ್ರ ತಾಯಿಯವ್ರದ್ದು ಸಪ್ರೇಟ್ ನಮ್ಮ ತಾಯಿಯವ್ರದ್ದು ಇಲ್ಲೇ ಇದು ಮಾಡೀವ್ರಿ. ಅವಾಗ ಇದ್ರೆ ನೀವು? ಇದ್ದೀವಿ ರೀ ಸರ್. ಅವತ್ತಿನ ಪರಿಸ್ಥಿತಿ ಹೇಳ್ರಿ ಹಂಗಾರೆ ಹೆಂಗಿತ್ತು? ಅವಾಗಿನ ಪರಿಸ್ಥಿತಿ ಏನಿದ್ದಿಲ್ಲ ಸರ್, ಎಲ್ಲ ಪೂರಕ್ಕೆ ಖಾಲಿನೇ ಐತ್ರಿ ಜಾಗ ಇದು. ಅವಾಗ ಮಳಿನೂ ಭಾಳ ಐತ್ರಿ ಅವಾಗ. ಅವತ್ತಿನ ದಿವಸ? ಹೌದ್ರಿ, ಮಳೆ ಜಿಟಿ 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 ಜಿ ಅಂತ ಮಳೆ ಹಿಡಿದೈತ್ರಿ ಅವಾಗ. ಅದ್ರಾಗ ಮಂದಿ ಬಂದ? ಅದ್ರಾಗ ಮಂದಿ ಬಂದಿತ್ತು ಸರ್. ಏನು ಲಕ್ಷಾಂತರ ಜನ ಬಂದಿದ್ರಂತೆ? ಬಂದಿದ್ದು ಸರ್, ಬಂದಿದ್ದು ಎಲ್ಲ ಮಾಡ್ಯಾರ ಸರ್ ಅಷ್ಟೇ. ಏನು ದಿವಸ ಪೂಜೆ ಆಗುತ್ತೆ? ಡೈಲಿ ನಾವು ಅಂತಲ್ರಿ ಅದನ್ನ ಇದು ಹೊಡಿಸಿ ಎಲ್ಲ ಪೂರ ಇದು ಮಾಡಿರಿ ಸಾಫ್ ಮಾಡಿ ಹೂವಿರಿಸ್ತೇವೆ ಡೈಲಿ. ಡೈಲಿ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ಅದ ರೀ ಬಂದು ಕುಳಿಯರ್. ಹೌದಾ? ಹೌದು ರೀ. ಅದನ್ನು ಮುಗಿಸ್ಕೊಂಡು ಆಮೇಲೆ ನಮ್ಮದು ದನದ್ದು ಎಲ್ಲ ಮುಗಿಸ್ಕೊಂಡು ಉಳ್ಕಾದ ಮಾಡಿ ಆಮೇಲೆ ನಮ್ಮ ಕೆಲಸಕ್ಕೆ ನಾವು ಓಕೆ. ಈ ಕಾಯಿಪಲ್ಯ ಎಲ್ಲ ಮನೆಗೆ? ಹೌದು ಸರ್. ನಾವು ಇಲ್ಲಿ ನಮ್ಗೆ ನಮ್ಮ ಸಾಹೇಬ್ರ ಮನೆಗೆ ಎಷ್ಟು ಬೇಕು ಅಷ್ಟು ಕಳಿಸ್ತೀವಿ ರೀ. ಹೆಚ್ಚಿಗೆ ಆಗಿದ್ದು ನಮ್ಮ ಕ್ಯಾಂಟೀನಿಗೆ ಕೊಡ್ತೀವಿ ಸರ್. ಕ್ಯಾಂಟೀನಿಗೆ ಕೊಡ್ತೀವಿ? ಅದಕ್ಕೇನು ಔಷಧಿ ಏನಿಲ್ಲ, ನ್ಯಾಚುರಲಾಗಿ ಮಾಡ್ತೀವಿ ಸರ್ ನಾನು. ಯಾವ ಔಷಧಿನೂ ಸಿಂಪಡಿಸಲ್ಲ? ಇಲ್ಲ ಸರ್, ಇಲ್ಲ. ಓಕೆ. ಅಷ್ಟು ಏನಿದೆಲ್ಲ ರೀ, ನಾವು ಬೀಜ ಏನೆಲ್ಲ ತೊಗೊಂಬಂದು ಇಲ್ಲಿಂದ ಹಾಕ್ಕೊಂಡು ನಾವು ಬೀಜ ಹಿಡಿತೀವಿ ಮತ್ತು ರೀ ಅಗಿನೂ ಮಾಡ್ತೀವಿ ಇಲ್ಲೇ ಮಾಡಿ ಮಾಡ್ಕೊಂತೀವಿ. ಏನೋ ಕಡಿಮೆ ಬಿದ್ದರೆ ಮತ್ತು ಹೊರಗಿನ ಬೀಜ ತೊಗೊಂಬರ್ತೀವಿ ಸರ್. ಹೌದಾ? ಬೀಜನ ನೀವೇ ಮಾಡ್ತೀವಿ? ಮಾಡ್ತೀವಿ ಸರ್. ಅಗಿ ಎಲ್ಲ ಇಲ್ಲೇ ಹೋಯ್ತೀವಿ ರೀ. ಓಕೆ. ಆಮೇಲೆ ಗೆಸ್ಟ್ ಹೌಸ್ ಇದೆಯಾ? ಗೆಸ್ಟ್ ಹೌಸ್ ಐತಿಲ್ಲ ಸರ್, ಸ್ವಲ್ಪ ಹೊರ ಹಂಗೆ ಬಂದಿರ್ತಾರೆ ರೀ. ಬಂದಾಗ ಸ್ವಲ್ಪ ರೆಸ್ಟ್ ಮಾಡಿರ್ತಾರೆ ರೀ, ಮಾಡ್ಕೊಂಡು ಹೋಗ್ತಾರೆ ಸರ್. ನೋಡೋಣ ಬರ್ರಿ ಒಂಚೂರು. ಸರಿ. ಏನು ಗೆಸ್ಟ್ ಸಾಹೇಬ್ರು ಬರ್ತಾರ ಅಥವಾ ಗೆಸ್ಟ್ಗಳು? ಗೆಸ್ಟು ಬರ್ತಾರೆ ಸರ್. ಗೆಸ್ಟ್ಗಳು ಬಂದಿರ್ತಾರೆ, ಕರ್ಕೊಂಡು ಬಂದಿರ್ತಾರೆ. ತಾವು ಸಾಹೇಬರು ಬಂದಿರ್ತಾರೆ. ಅದೇ ಹುಡುಗರು ಬಂದಿರ್ತಾವೆ ಆಟಕ್ಕೆ. ಅದ್ರ ಇಲ್ಲಿ ಮೊದಲ ಸಣ್ಣ ಹುಡುಗರು ಇದ್ದವಲ್ರಿ ಅವಾಗ. ಆನಂದ್ ಸರ್ ಮಕ್ಕಳದೆಲ್ಲ ಸ್ವಲ್ಪ ಎಲ್ಲ ಬಂದು ಆಟ ಆಡ್ತಿದ್ವಿ ಸರ್. ಹೌದಾ? ಓಕೆ. ಅವ್ರನ್ನೆಲ್ಲ ಆಟ ಆಡಿಸಿದ್ರಿ, ಎಲ್ಲ ಎತ್ಕೊಂಡು ಅಡ್ಡಾಡಿವ್ರಿ ಸರ್, ಎಲ್ಲ ಮಾಡೀವಿ ಸರ್. ಓಕೆ. ಇಲ್ಲಿ ಅಲ್ಲಿ ಕೆಲಸ ಇತ್ತಂದ್ರೆ ಅವ್ರು ಹುಡುಗರು ಇಲ್ಲೇ ಬಿಟ್ಟು ಎಲ್ಲ ಕೆಲಸಕ್ಕೆ ಹೋಗಿದ್ರು, ಮ್ಯಾಲೆ ಹೋಗಿದ್ರಿ. ನಾವಿಲ್ಲೇ ಅವ್ರನ್ನ ಜವಾಬ್ದಾರಿ ಮೇಲೆ ಅವ್ರನ್ನ ನೋಡ್ಕೊಂತ ಇರ್ತಿದ್ವಿ ಸರ್. ಈಗೆಲ್ಲ ದೊಡ್ಡವರಾಗ್ಬಿಟ್ರ ಸರ್. ಹೌದಲ್ಲ? ಓಕೆ. ಇದು ಸ್ಟ್ರಕ್ಚರ್ ಭಾಳ ಅದ್ಭುತವಾಗಿದೆಯಲ್ಲ? ಹಾಂ ಸರ್. ಇದೆಲ್ಲ ಅಂಕೋಲ ಕಲ್ಸ್ರಿ. ಅಂಕೋಲ ಅದ್ರಿ. ಅಂಕೋಲ ಅಲ್ಲಿಂದ ತರಿಸಿ ಇಲ್ಲಿಂದ ಲಕ್ಷ್ಮೇಶ್ವರದವ್ರು ಒಬ್ಬರು ಕಟ್ಟ ಮಾಡೋರು ಇದ್ರಿ. ಅವರೆಲ್ಲ ಕೆತ್ತಿ ಮಾಡಿ ಇದಕ್ಕೇನು ಸಿಮೆಂಟ್ ಏನು ಒಟ್ಟ ಹಾಕಿಲ್ರಿ ಅದು ಅಲ್ಲ? ನ್ಯಾಚುರಲ್ ಕಲ್ಸ ಸರ್. ಭಾರಿ ಲುಕ್ ಐತೆ ನೋಡ್ರಿ ಇದು. ಮತ್ತು ತಂಪು ಜಾಸ್ತಿ ಏನ? ತಂಪು ಕೋಡ್ ಬಾಳ್ರಿ ಅಲ್ಲ? ಈಗ ನಮ್ಮ ಶಿವಸವರು ಬಂದಿರ್ತಾರೆ ರೀ. ಬಂದ್ರಂದ್ರೆ ಮಧ್ಯಾಹ್ನದಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಬರ್ತಾರೆ. ಹೌದಾ? ಬರ್ತಾರೆ. ಬಂದು ರೆಸ್ಟ್ ಮಾಡಿರ್ತಾರೆ. ಮೊದಲು ಯಾಕಿಂತ ಈಗ ಶಿವ ಸರ್ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಓಕೆ. ಸರ್ ಹಂಗಾರೆ ಇಲ್ಲಿ ಗೆಸ್ಟ್ ಹೌಸ್ ಅವಾಗ ಸರ್ ಬರ್ತಾವೆ ಸರ್. ಮೇಡಮ್ ಅವರು ಬರ್ತಾರೆ ರೀ, ಅಕ್ಕರು ಬರ್ತಾರೆ ರೀ. ಎಲ್ಲರೂ ಬಂದು ಸ್ವಲ್ಪ ಎಲ್ಲ ನೋಡ್ಕೊಂಡಿರ್ತಾರೆ ರೀ. ನೋಡ್ಕೊಂಡಿದ್ದು ರೆಸ್ಟ್ ಮಾಡ್ತಾರೆ. ಮತ್ತು ನಮ್ಗೆ ಈಗ ಹಂಗೇನ ಬಂದ್ರಂದ್ರೆ ಆಕಳುಗಳಿಗೆಲ್ಲ ಬಾಳೆಹಣ್ಣು ತೊಗೊಂಬರ್ತಾರೆ ರೀ, ಬೆಲ್ಲ ತೊಗೊಂಬರ್ತಾರೆ. ಅವಕ್ಕೆಲ್ಲ ತಿನ್ಸಿರ್ತಾರೆ ರೀ. ಹೌದಾ? ಭಾಳ ಪ್ರೀತಿನ? ಭಾಳ ಪ್ರೀತಿ ರೀ. ಸಾಹೇಬ್ರು ಬಂದ್ರೆ ಪೂರೆಲ್ಲ ಅಡ್ಡಾಡಿ ಆಕಳುಗಳು ಕೈ ಸೌರಿ ಅವಕ್ಕೆ ಇದು ಮಾಡಿರ್ತಾರೆ ರೀ. ಹೌದಾ? ಗೆಸ್ಟ್ಗಳು ಬಂದ್ರೆ ಇಂಕಿ ಭಾಳ ಪ್ರೇಮ ರೀ ಅವ್ರಿಗೆ. ಎಲ್ಲರಿಗೂ ಕರ್ಕೊಂಡ್ಬಂದು ಎಲ್ಲ ತೋರಿಸ್ತಾರೆ. ಈಗ ಅವ್ರು ಬಂದ್ರೆ ಎಲ್ಲ ಜವಾಬ್ದಾರಿ ನಿಮ್ದು ಇಲ್ಲಿ? ಹೌದು. ಅವ್ರು ಹೋಗೋ ಮಟ ನಾವು ಎಲ್ಲಿ ಹೋಗೋದಿಲ್ಲ. ಓಕೆ. ಆಮೇಲೆ ಬೆಳಗೆರೆ ರವಿ ಬೆಳಗೆರೆ ಸರ್ ಬಂದಿದ್ರು ಅಂತ? ಬಂದಿದ್ರು ಸರ್. ಇಲ್ಲಿ ಬಂದು 2 ದಿನ ವಸ್ತಿ ಇದ್ರು ಸರ್. ಇಲ್ಲಿ ಎದ್ದು ಅವರೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸಾಹೇಬ್ರು ಹೇಳಿದ್ರಿ ಹಿಂಗೆ ಅವ್ರು ರವಿ ಬೆಳಿಗ್ಗೆ ಬರ್ತಾರೆ, ಅವ್ರು ಬಂದ್ರೆ ಸ್ವಲ್ಪ ಅವ್ರಿಗೇನು ವ್ಯವಸ್ಥೆ ಮಾಡಿ ಕೊಡೋ ಎದ್ದು ಅಂತ ಬಂದಿದ್ರು. ಹೆಂಗಿತ್ತು ಹೇಳ್ರಿ 2 ದಿವಸ ಅವ್ರ ಜೊತೆ? ಅವ್ರ ಜೊತೆ ಬಾಳ್ರಿ ನಮ್ಮನ್ನ ಅಗದಿ ಭಾಳ ಪ್ರೇಮದಿಂದ ನೋಡಿದ್ರಿ ಅವ್ರು. ಹೌದಾ? ಹೌದ್ರಿ. ಓಕೆ. ಅವರೆಲ್ಲ ಅಡ್ಡಿ ಇಲ್ರಿ, ಚಲೋ ಮಾಡಿದ್ರು ಪಾಪ. ಏನು ಬರೆಯೋರ ಕುತ್ಕೊಂಡು ಒಳಗೆ ಏನೋ ಅವ್ರು ಬುಕ್ ಬರ್ತಿದ್ರಿ ಬರಿತಿದ್ರಿ? ಹಾಂ ರೀ. ಒಂದು ಸ್ವಲ್ಪ ಸಣ್ಣದೊಂದು ಕರಿ ಬುಕ್ ಇತ್ತು ರೀ. ಅವ್ರಿಗೆ ಡೈರಿ ಬರಿತಿದ್ರಿ. ಏನಾರೇ ನಾವು ಅಷ್ಟು ಇದು ಮಾಡ್ತಿದ್ದಿಲ್ಲ ರೀ, ಒಳಗೆ ಇರ್ತಿದ್ರಲ್ರಿ ಅವ್ರು. ನಮ್ಮ ಕೆಲಸ ಮೇಲೆ ನಾವು ಹೋಗ್ಬಿಡ್ತಿದ್ರಿ. ಅವ್ರ ಒಟ್ಟು ಇಲ್ಲಿ ಇದು ಮಾಡ್ಕೊಂತಿದ್ರಿ. ಅವ್ರ ಕೂಡ ಒಬ್ಬ ಒಬ್ರು ಇರ್ತಿದ್ರಿ ಡ್ರೈವರ್, ಇನ್ನೊಬ್ಬರು ಅವ್ರು ಕೂಡ ಬಂದಿದ್ರಿ. ಒಂದು ಹುಡುಗನಂತವ್ರಿ. ಅವ್ರು ಹಳ್ಳಿ ಹೋದ್ರಿ. ಅವ್ರ ಇಬ್ಬರೇ ಇದ್ರಿ. ಎಷ್ಟು ದಿವಸ ಇದ್ರಿ ಇಲ್ಲಿ? 2 ದಿವಸ ಇದ್ರಿ. 2 ದಿವಸ ಇದ್ರೆ ಊಟ ಗಿಟ ಚೆನ್ನಾಗಿ ಮಾಡೋರು? ಮಾಡ್ತಾರೆ ಸರ್. ಊಟ ಮಾಡಿದ್ರು. ಓಕೆ. ಈಗ ಅವರು ಇಲ್ಲಿಂದ ಹೋದ್ಮೇಲೆ ಭಾಳ ದಿವಸ ಇರಲಿಲ್ಲ ಅವರು? ಇದ್ರು ಸರ್. ಒಂದೂವರೆ 2 ವರ್ಷ ಮೇಲೆ ಇರ್ಬೋದು ರೀ. ಅವಾಗ ಹಿಂದಕ್ಕೆ ಬಂದಿದೆ ಸರ್? ಅವಾಗ ಹಿಂದೆ ಬಂದ್ವಿ ಸರ್. ಬಂದು ಮತ್ತೆ ಬೈಪಾಸ್ ಮಠ ಮತ್ತೆ ನಂಗೆ ಕರ್ಕೊಂಡೋಗಿ ಮತ್ತೆ ತೋರಿಸಿ ಮತ್ತೆ ಹೇಳಿದ್ರು. ಹೌದಾ? ಹೌದು ಸರ್. ಓಕೆ.
ಏನು ಮಾಡ್ತೀರಿ ಗೆಳೆಯರೇ? ರವಿ ಬೆಳಗೆರೆ ಅವರ ಪ್ರಸ್ತಾಪ ಯಾಕೆ ಬಂತು ಈಗ ಅಂದರೆ ಸರ್ದೊಂದು ಒಂದು ಇದು ಬರೆದಿದ್ರು ನೋಡ್ರಿ ಸರ್ ಅವ್ರ ವಿಜಯ ಸಂಕೇಶ್ವರ ಬಗ್ಗೆ ಒಂದು ಇದು ಬರೆದಿದ್ರು, ಹಾಡು ಬರೆದಿದ್ರು ನೋಡಿ ಸರ್. ಹೌದಲ್ರಿ, ಭಾಳ ಚಂದ ಇತ್ತು ರೀ ಅದು. ಈಗ ಅವರು ಸಂಪೂರ್ಣ ವಿಜಯ್ ಸರ್ದು ಸಂಕೇಶ್ವರ್ ಸರ್ದು ಒಂದು ಸಂಪೂರ್ಣ ಬಯೋಗ್ರಫಿ ಬರಿಬೇಕು ಅನ್ನೋ ಹಂತದಲ್ಲಿ ಶುರು ಮಾಡಿದ್ರು. ಆ ಕೆಲಸ ಹೆಚ್ಚು ಕಡಿಮೆ ಮುಗೀತಾ ಬಂದಿತ್ತು. ಬಟ್ ಅವಾಗ್ನಿಂದನೇ ಅನಾರೋಗ್ಯ ಅವ್ರಿಗೆ ಕಾಣೋದಕ್ಕೆ ಶುರುವಾಯಿತು. ಹಾಗಾಗಿ ಅಲ್ಲಿ ಈಗ ಅದು ಅಪೂರ್ಣ ಆಗಿ ನಿಂತ್ಕೊಂಡಿದೆ. ಬಟ್ ಅದು ನೆನಪಾಯಿತು ಇಲ್ಲಿ ಬಂದಾಗ. ಹಾಗಾಗಿ ಇದನ್ನು ಮಾತಾಡ್ಬೇಕಾಯ್ತು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಸಂಕೇಶ್ವರ್ ಸರ್ದು ಇಷ್ಟೊತ್ತು ನಿಮಗೆ ತೋರಿಸ್ತಾ ಬಂದೀನಿ. ನೀವು ಎಲ್ಲಿ ಹೋದರೂ ಏನೇ ಬಿಲ್ಡಿಂಗ್ ಕಟ್ಟಲಿ, ಒಂದು ತೋಟ ಮಾಡಲಿ, ಫಾರ್ಮ್ ಹೌಸ್ ಮಾಡಲಿ, ಅಥವಾ ಏನಾದರೂ ಮಾಡಲಿ, ಒಂದು ಶಿಸ್ತುಬದ್ಧತೆ ಕಾಣ್ತೀವಿ ನಾವು ಎಲ್ಲಿ ಹೋದರೂ ಕೂಡ. ಭಾಳ ನೀಟಾಗಿರುತ್ತೆ, ಭಾಳ ನೀಟಾಗಿ. ಮತ್ತು ಅವ್ರಿಗೆ ಟೈಮಿಂಗ್ ಭಾಳ ಮಹತ್ವ ಕೊಡ್ತಾರೆ ನಮ್ಮ ಸರ್. ವೇಸ್ಟ್ ಮಾಡೋದಿಲ್ಲ ರೀ ಟೈಮಿಂಗ್ಗಳು. ದುಡೀರಿ, ಇದು ಮಾಡಿರಿ, ಚೆನ್ನಾಗಿ ಮಾಡ್ಕೊರಿ, ಬದುಕ್ರಿ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇಲ್ಲಿ ನೌಕರನ್ನ ಇನ್ನೊಂದು ಗಮನಿಸ್ಬೇಕು ನೀವು, ಒಂದು ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗದಂಗೆ ಟೈಮ್ಗೆ ಬರ್ತಾರೆ. ಅಷ್ಟು ಶಿಸ್ತುಬದ್ಧವಾಗಿ ನಡೆಯುತ್ತೆ. ಅದನ್ನು ನಾನು ಇಲ್ಲಿ ಗಮನಿಸಿದೆ. ಹಾಗಾಗಿ ನೀವು ಇಲ್ಲಿ ಕಲಿಬೇಕಾಗಿರೋದು ಸಣ್ಣದರಿಂದನೇ ದೊಡ್ಡ ಸಾಮ್ರಾಜ್ಯ ಕಟ್ಟಬಹುದು ಅಂತ. ಅದು ಟೈಮ್ ಮ್ಯಾನೇಜ್ಮೆಂಟ್ ಆಗಿ ಅವ್ರು ನೋಡ್ಕೊಂಡು ಮಾಡ್ಬೋದು ಅಂತ ವಿಚಾರ ರೀ. ಹೌದಲ್ಲ, ಹೇಳಿದ ಟೈಮ್ ಕರೆಕ್ಟ್ ಇರ್ತಾರೆ. ಅವರು ಬರ್ತಾರೆ ಮತ್ತು ನಾವು ಇರಬೇಕು. ಅವ್ರಿಗಿಂತ ವಿಪರಾಗಿ ನಾವು ಇರ್ಬೇಕು ಸರ್. ಅವ್ರು ಹೇಳೋ ಪಾಲಿನಲ್ಲಿ ನಾವು ನಡೆಸ್ಬೇಕ್ರಿ. ಹೌದಲ್ರಿ, ಮತ್ತೆ ಇದು ಯಶಸ್ಸಿನ ಗುಟ್ಟಿನ ಪಾಲಿದೆ ಎಲ್ಲರಿಗೂ ಅಲ್ವಾ? ಅವ್ರು ಒಂದೇ ಅಲ್ರಿ, ನಾವೆಲ್ಲ ಅದೇ ಕೆಲಸ ಮಾಡ್ಬೇಕು ಸರ್. ಮಾಡೋದು ಅವ್ರು ದಾರಿ ಹಾಕೊಟ್ರೆ ನಡಿಬೇಕು. ಹಂಗಾಗಿ ಯಶಸ್ಸು ಇಂಥ ಸಣ್ಣ ಕೆಲಸ. ಈಗ ನಮಗೆ ಒಬ್ಬರಿಗೆ ಅವರು ಅದು ಪೇಮೆಂಟ್ ಕೊಡ್ತಾರೆ ಅಂದ್ರೆ ನಮ್ಮ ಹಿಂದೆ 10 ಮಂದಿ ನಾವು ಇದು ಮಾಡ್ತೇವಲ್ಲ. ಈಗ ನಿಮ್ಮ ಕೈ ಕಡೆ ಇಷ್ಟು ಜನ ಕೆಲಸ ಮಾಡ್ತಾರೆ. ನೀವೇ ಲೇಟ್ ಮಾಡಿ ಬಂದ್ರೆ ಅವ್ರು ಇನ್ನೂ ಲೇಟ್ ಮಾಡ್ತಾರೆ ಅಲ್ಲ. ಆಮೇಲೆ ಈಗ ನಮಗೆ ಪಗಾರ ಕೊಡ್ತಾರೆ. ನಮ್ಮ ಹಿಂದೆ ನಾವು ಅಷ್ಟು ಹೆಣ್ಣು ಮಕ್ಕಳು ನಮಗೆಲ್ಲ ಜೀವನ ಇರ್ತಿರಲ್ಲ, ಐದಿಲ್ರಿ. ಮತ್ತೆ ಲೈಫಾಗಿ ನಮಗೆ ಹೊಟ್ಟಿಗೆ ಊಟ ಕೊಡ್ತಾರೆ. ಈಗ ನಾವೊಬ್ರು ದುಡೋರು ನಮ್ಮ ಮನ್ಯಾಗ ಮಕ್ಕಳೆಲ್ಲ ಊಟ ಮಾಡ್ತಾರಲ್ರಿ, ಹಿಂಗೆ ರೀ. ಅದರಂತ ಎಷ್ಟು ಮಂದಿ ಇದೆ ನಮ್ಮಲ್ಲಿ, ಭಾಳ ಸಾಕಷ್ಟು ಮಂದಿ ಇದೆ. ಹೌದು ಹಿಂಗಾಗಿ ಅಡ್ಡಿ ಇಲ್ರಿ, ಎಲ್ಲ ಚಲೋ ಇದು ಇಟ್ಕೊಂಡಾರೆ ನಮಗೆಲ್ಲ. ಚಲೋದಿಂದ ಚೆನ್ನಾಗಿಂದ ನೋಡ್ಕೊಂತಾರೆ. ಕಷ್ಟ ಸುಖಕ್ಕೆ ಹಾಕ್ತಾರೆ ಸರ್. ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ. ಥ್ಯಾಂಕ್ ಯು ಸರ್. ನಿರಂತರವಾಗಿ ಆರೋಗ್ಯ ಕಾಪಾಡ್ಕೊಡಿ, ಚೆನ್ನಾಗಿರಿ. ನೀವು ಚೆನ್ನಾಗಿದ್ದಷ್ಟು ನಾವು ನಮ್ಮ ಸಾವುಕಾರ ಗಟ್ಟಿರ್ತಾರೆ ಸರ್. ಥ್ಯಾಂಕ್ ಯು ಇಬ್ಬರಿಗೆ ನಮಸ್ತೆ ಸರ್. ನಮಸ್ಕಾರ. ಸೆಕ್ಯೂರಿಟಿ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಅಷ್ಟು ದೊಡ್ಡ ಜವಾಬ್ದಾರಿ ಹೊತ್ತಿದ್ದೀರಿ ಇಬ್ಬರು. ನಿಮ್ಮ ಪರಿಚಯ? ನನ್ನ ಹೆಸರು ಅಶೋಕ್ ಅಕ್ಕಿ ಅಂತ, ಜನರಲ್ ಮ್ಯಾನೇಜರ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಇನ್ಚಾರ್ಜ್, ಆಲ್ ಇಂಡಿಯಾ ಸೆಕ್ಯೂರಿಟಿ GM ಜನರಲ್ ಮ್ಯಾನೇಜರ್. ಸರ್, ನನ್ನ ಹೆಸರು BD ಪೂಜಾರ್ ಅಂತ, ನಾನು CSO ಚೀಫ್ ಸೆಕ್ಯೂರಿಟಿ ಆಫೀಸರ್ ಅಂತ. ಹೇಳಿ, ನಿಮ್ಮ ಜವಾಬ್ದಾರಿಗಳು ಏನೇನು ಬರುತ್ತೆ ಸರ್? ನಾನು ಇಲ್ಲಿ ಸೆಕ್ಯೂರಿಟಿ GM ಆಗಿ ಒಂದು 5 ತಿಂಗಳಾಯಿತು, 5-6 ತಿಂಗಳಾಯಿತು. ಫಸ್ಟ್ ಲೇಟೆಸ್ಟ್ ಎಲ್ಲ ಡಿಫೆನ್ಸ್ದಲ್ಲಿದ್ವಿ ನಾವು. ಇಲ್ಲೇ ನಾವು ರಿಕ್ರೂಟ್ಮೆಂಟ್ ಮಾಡ್ತೇವೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಾವು ಮುಂಜಾನೆ ಇವ್ರಿಗೆ ಬ್ರೀಫಿಂಗ್ ಆಯಿತು. ಇವರು ಶಿಫ್ಟ್ ವೈಸ್ ಇರ್ತದೆ, A B C ಅಂತ 3 ಶಿಫ್ಟ್ ಇರ್ತಾವೆ. ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಲಿ ಮತ್ತು ಬ್ರೀಫಿಂಗ್ ಮಾಡೋದಲ್ಲಿ ಡ್ಯೂಟಿ ಮುಗಿದಿಂದ ಮತ್ತೆ ಬ್ರೀಫಿಂಗ್ ಮಾಡ್ತೇವೆ. ಏನು ಕುಂದುಕೊರತೆಗಳಿದ್ವು ಅವ್ನು ಮತ್ತೆ ಅವ್ರಿಗೆ ಹೇಳ್ತೀವಿ ಈ ಥರ ಮಾಡಬಾರ್ದು ಮುಂದಿನ ಸಲ ಅಂತ. ಮತ್ತು ಇಲ್ಲಿ ಟ್ರೈನಿಂಗು, ಪರೇಡು ಎಲ್ಲ ರೀತಿಯಿಂದ ಅವರಿಗೆ ಮೋಟಿವೇಶನ್ ಮಾಡೋದು, ಮೊರಲ್ ಅಪ್ ಮಾಡೋದು, ಅವ್ರಿಗೆ ಫೋಕಸ್ ಮಾಡೋದು, ಡೆವಲಪ್ಮೆಂಟ್ ಮಾಡಿಕೊಂಡು ಓನ್ಲಿ ಪಾಸಿಟಿವ್ ಚೇಂಜಿಂಗ್ ತರೋದು. ಕಂಪ್ನಿ ಇಂಪ್ಲಿಮೆಂಟೇಷನ್ ಬಗ್ಗೆ ಪಾಸಿಟಿವ್ ಚೇಂಜಿಂಗ್ ತರ್ತೇವೆ. ಸರ್ದು CMD ಸರ್ ಯಾರೇ ಮತ್ತಿಗೆ MBA ಕಾಲೇಜ್ ಹುಡುಗರು ಅವ್ರು ಬಂದರೆ ಅವ್ರಿಗೆ ಬ್ರೀಫಿಂಗ್ ಮಾಡ್ತೇವೆ. ಈ ಥರ ಒಂದು ಒಳ್ಳೆ ರೀತಿಯಿಂದ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ ಸರ್. ನಿಮ್ಮ ಕೆಲಸ? ಸರ್, ನಾನು CSO ಅಂತ ಇದ್ದೀನಿ ಸರ್. ನಾನು ಸರ್ ಡಿಟೇಲ್ ಹೇಳ್ತಾರೆ ಸರ್, ಈಗ ಇಷ್ಟು ಜನ ಇಲ್ಲಿ ಹೋಗ್ಬೇಕಂತೇಳಿ. ಅದೇ ಥರ ಇಲ್ಲಿದ್ದಾರೆ ನಾನು ಡಿಟೇಲ್ ಮಾಡ್ತೀನಿ, ಚೇಂಜಸ್ ಇದೆಲ್ಲ ನೋಡ್ಕೊತೀನಿ. ಆಮೇಲೆ ಈ ಸ್ಟೋರ್ ಏನಿದೆ ಅಲ್ಲ ಸರ್, ಇದನ್ನು ರನ್ ಮಾಡ್ತೀನಿ ಸರ್. ಇವೆಲ್ಲ ಸೇಫ್ಟಿ ಇದು ಸರ್, ಸೆಕ್ಯೂರಿಟಿ ಡ್ರೆಸ್, ಯೂಸು ಡ್ರೆಸ್, ಐಟಮ್ ಲೈನೈಡ್ ಎಲ್ಲ ಇದೆ ಸರ್. ಅದನ್ನು ಡಿಟೇಲ್ ನಾನು ನೀವು ನೋಡ್ಕೊತೀರಿ. ಮತ್ತು ನಿಮಗೆ ಬರೋದಾದರೆ ಏನು ಕ್ವಾಲಿಫಿಕೇಷನ್ ಆಧಾರನ್ನು ತೊಗೋತೀರಿ ಮತ್ತು ಎಂಥವ್ರನ್ನ ಆಯ್ಕೆ ಮಾಡ್ಕೋತೀರಿ? ಫಿಸಿಕಲಿ ಫಿಟ್, ಮೆಂಟಲಿ ಟಫ್. ಫಸ್ಟ್ ಒನ್ ಫಿಸಿಕಲಿ ಫಿಟ್ ಇರಬೇಕು, ಮೆಂಟಲಿ ಟಫ್ ಇರಬೇಕು ಅಂತ ಸೆಲೆಕ್ಟೆಡ್ ಮಾಡ್ಕೊತೇವೆ. ಮೆಂಟಲಿ ಟಫ್ ಅಂದರೆ ಏನು ಸರ್? ಅಂದ್ರೆ ನಾವು ಓವರಲ್ ಆಗಿ ಅವರಿಗೆ ಕ್ವಶನ್ಸ್ ಕೇಳ್ತೇವೆ. ಆ್ಯಕ್ಚುಲಿ ಫಿಸಿಕಲಿ ಅವ್ರು ಯಾರು ಮತ್ತು ಅವ್ರು ಪ್ರಾಕ್ಟಿಕಲ್ ಏನಾಗಿ ಹೋಮ್ ಗಾರ್ಡ್ಸ್ ಆಗಲಿ, ಸೆಕ್ಯೂರಿಟಿ ಏಜೆನ್ಸಿ ಒಳಗೆ ಎಲ್ಲರೂ ವರ್ಕ್ ಮಾಡಿದ್ದಾರೆ ಅದನ್ನೂ ಕೇಳ್ಕೊತೀವಿ. ಅವರ ಸ್ವಭಾವ, ಕ್ಯಾರೆಕ್ಟರ್, ಓವರಲ್ ಆಗಿ ಒಬ್ಬೊಂದು ಸೆಕ್ಯೂರಿಟಿನ ಭರ್ತಿ ಮಾಡಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ನಾವು ಇಂಟರ್ವ್ಯೂ ತೊಗೊತೀವಿ. ಅದರಲ್ಲಿ ಎಲ್ಲ ನನಗೆ ಓಕೆ ಅನಿಸಿದ್ರೆ ಅಗ್ರಿ ಮಾಡಿ ಅಪ್ರೂವ್ ಮಾಡ್ತೇವೆ ಸರ್, ಅಪಾಯಿಂಟ್ಮೆಂಟ್ ಕೊಡ್ತೇವೆ. ಸೊ ನೀವು ಮಿಲಿಟ್ರಿಯಲ್ಲಿ ಎಷ್ಟು ವರ್ಷದ? ನಾ 20 ಇಯರ್ಸ್ ಇದ್ದೆ. 20 ವರ್ಷ? 20 ವರ್ಷ. ಚೀಫ್ ಮಿನಿಸ್ಟರ್ ಬಾಡಿ ಗಾರ್ಡ್ಸ್ ಇದ್ವಿ. ಹೌದಾ? ಚಂದ್ರಬಾಬು ನಾಯ್ಡು.
ಹಾಂ ಗ್ರೇವನ್ಸ್ ಇದ್ವಿ. ಕೋಬ್ರಾ ಕಮಾಂಡೋ ಟ್ರೈನಿಂಗ್ ಸ್ಕೂಲ್ ಬೆಳಗಾವದಲ್ಲಿ ಇದ್ವಿ. ಹಾಂ ಒಳ್ಳೆ ಅಚೀವ್ಮೆಂಟ್ ಮಾಡಿ ಇಲ್ಲಿ ಬಂದಿರೋ ಸರ್. ಓಕೆ. ಇದನ್ನು ಈ ಕಂಪ್ನಿಗೆ ನೀವು ಅಪ್ರೋಚ್ ಆಗಿದ್ದ ಅಥವಾ ಸಾಹೇಬರು ಗುರುತಿಸಿ ನೀವಂತ ಇದು ಮಾಡಿದ್ದ? ಅಂದರೆ ನಾವು ಅಪ್ರೋಚ್ ಆಗಿದ್ವಿ ಸರ್. ಆ್ಯಕ್ಚುಲಿ ಹಾಂ ಹಾಂ ಅಪ್ರೋಚ್ ಆಗಿಂದ ನಂದು ಆಲ್ರೆಡಿ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿತ್ತು. ಹಾಂ. ಒಳ್ಳೆ ಟ್ಯಾಲೆಂಟೆಡ್ ಇದ್ದಿದ್ದಕ್ಕೆ ಆಯಿತು. ಓಕೆ. ಇದು ಕಂಟಿನ್ಯೂ ಇರುತ್ತಾ ನಿಮ್ಮದು ಅಥವಾ ವರ್ಷ ವರ್ಷ ಆ ಥರದ್ದು ಏನು ಪೀರಿಯಡ್ ಅಗ್ರಿಮೆಂಟ್? ಇಲ್ಲ, ಕಂಟಿನ್ಯೂ ಇರ್ತದೆ ಸರ್ ಇದು. ಹಾಂ, ಪರ್ಮನೆಂಟ್. ಪರ್ಮನೆಂಟ್. ಇಲ್ಲಿ ಸೆಕ್ಯೂರಿಟಿ ತೊಗೊಂಡವರು ಪರ್ಮನೆಂಟ್. ಇಲ್ಲಿ ಸೆಕ್ಯೂರಿಟಿ ಇತ್ತು, ಮತ್ತು ಅವರು ಮಿಸ್ಬಿಹೇವಿಯರ್ ಇನ್ಡಿಸಿಪ್ಲಿನ್ ಕೇಸ್ ಆದ್ರೆ ನಾವು ಅವ್ರನ್ನ ವಿಡ್ರಾಲ್ ಮಾಡ್ಕೊತೇವೆ, ತೆಗೆದು ಬಿಡ್ತೇವೆ ಇಲ್ಲಿಂದ, ಕಿಕ್ಔಟ್ ಮಾಡ್ತೇವೆ. ಹಾಂ ಹಾಂ. ಫಸ್ಟ್ ಒಂದು ನೋಡ್ತೇವೆ, ಸೆಕೆಂಡ್ ಒಂದು ನೋಡ್ತೇವೆ, ಅದೇ ಪದೇ ಪದೇ ಅವರು ಮಾಡ್ತಾ ಇದ್ರೆ ಇಲ್ಲಿಂದ ಹೊರಗೆ ಕಳಿಸಿಬಿಡ್ತೇವೆ. ಓಕೆ. ಏನೇನು ಕೆಲಸಗಳು ಹೇಗಾಗಿರುತ್ತೆ ನಿಮ್ಮದು? ಇಲ್ಲೇ ಗೇಟಿಗೆ ಇರ್ತಾರೆ, ಮೇನ್ ಗೇಟ್, ಫಸ್ಟ್ ಗೇಟ್, ಸೆಕೆಂಡ್ ಸಬ್ ಗೇಟ್, ಪಂಪ್ ಗೇಟ್, ಫಾರ್ಮ್ ಹೌಸ್ ಮತ್ತು ಲೇಬರ್ ರೂಮ್ಸ್ ಎಲ್ಲ, ಮತ್ತು ಅವನ್ನೆಲ್ಲ ನೋಡ್ತಿರ್ತಾರೆ. ಸ್ಟ್ರಿಕ್ಟ್ಲಿ ಬರೋರನ್ನ ಹೋಗೋರನ್ನ ಎಲ್ಲರನ್ನೂ ಕ್ಲಿಯರಾಗಿ ಚೆಕ್ ಮಾಡೋದು, ಹಾಂ, ಬಿಡೋದು. ಮತ್ತು ಹೊರಗೆ ಲಾಕಿಂಗ್ ಚೈನ್ಸ್ ಇರ್ತಾವಲ್ವ, 3 ಚೈನ್ ಲಾಕ್ ಇರ್ತದೆ, ಅದನ್ನು ನೋಡೋದು. OTP ಲಾಕ್, ಡಿಜಿಟಲ್ ಲಾಕ್ಸ್ ನೋಡ್ತೇವೆ. ಮತ್ತು ಇನ್ನೊಂದು 3 ಲಾಕ್ ಇರ್ತಾವೆ, ಸೆಂಟ್ರಲ್ ಲಾಕ್. ಅವನ್ನೆಲ್ಲ 3 ಚೆಕ್ ಮಾಡಿ ಇಲ್ಲಿಂದ ಹೊರಗೆ ಹೋಗ್ತಾವೆ ಸರ್. ಅಲ್ಲಿಂದ ಮತ್ತು ಹೊರಗಡೆ ಬರುವಂಥವನು ಚೆಕ್ ಮಾಡ್ತೀವಿ. ಒಂದೇಳೆ 3 ಲಾಕ್ ಇರ್ತವೆ ಸರ್ ಗಾಡಿ ವೆಹಿಕಲಲ್ಲಿ. ಚೈನ್ ಲಾಕ್, ಸೆಂಟ್ರಲ್ ಲಾಕ್, OTP ಲಾಕ್ ಅಂತೇವೆ, ಡಿಜಿಟಲ್ ಲಾಕ್ಸ್. ಅವನ್ನೆಲ್ಲ ಎನ್ಶೋರ್ ಮಾಡ್ತೇವೆ. ಇಲ್ಲಿಗಲಿ ಐಟಮ್ಸ್ ಯಾವುದೂ ಹೋಗೋದಿಲ್ಲ, ಒಂದು ಸುಪಾರಿ ಸತೆ ಹೋಗೋದಿಲ್ಲ ಒಳಗೆ. ಹಾಂ, ಒಂದು ಸುಪಾರಿ ಹೋತಂದ್ರೆ 200 ರೂಪಾಯಿ ಫೆನಲ್ಟಿ ಹಾಕ್ತೀವಿ ನಾವು. ಹೌದಾ? ಒಂದು ಸುಪಾರಿ ಹೋತಂದ್ರು ಎಲಡಿಕೆ ಆಗಲಿ, ಯಾವುದೇ ಗುಟ್ಕಾ ಚೀಟಿ ಏನು ಯಾವುದೂ ಅಲೌಡ್ ಇಲ್ಲ ಒಳಗಡೆ. ಅನ್ನೆಸೆಸರಿ ಯಾವುದು ಯೂಸ್ ಮಾಡೋದಿಲ್ಲ. ಲೈಟ್ ಆಗಲಿ, ಫ್ಯಾನ್ಸ್ ಆಗಲಿ ಯೂಸ್ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಅದಕ್ಕೂ ಫೆನಲ್ಟಿ ಇದೆ. ಓ, ನೀವು ಅದನ್ನು ಚೆಕ್ ಮಾಡ್ತಾ ಇರ್ತೀರಿ? ಸ್ಟ್ರಿಕ್ಟ್ಲಿ. ಬರೀ ನಿಮ್ಮದು ಕಾಯೋದು ಅಂತಲ್ಲ ಅಲ್ಲ, ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ. ಓಕೆ. HSE ಅಂತೇವಿ, ಹೆಲ್ತ್, ಸೇಫ್ಟಿ, ಎನ್ವೈರನ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ. ಓಕೆ ಓಕೆ. ಹಾಂ. ಟೋಟಲಿ ಆಲ್ ಇಂಡಿಯಾ ಇನ್ಚಾರ್ಜ್. ಆಲ್ರೆಡಿ ನಾನೀಗ ಸೌತ್ ಜೂನ್ ಮುಗಿದಿದೆ, ಸೌತ್ ಸೆಕ್ಟರ್ ಆಗಿದೆ. ಈಗ ನಾರ್ತ್ ಸೆಕ್ಟರು ನಾನು ಟೂರ್ ಮಾಡ್ತಾ ಇದ್ದೇನೆ. ಈಗ ಮೊದಲೇ ಬೆಂಗಳೂರು ಹೋಗಿದ್ದೆ, ಚೆನ್ನೈ, ಸೇಲಂ, ಮಾಧವರಂ, ಪುಣೆ, ಮುಂಬೈ, ಅಹಮದಾಬಾದ್, ಇಲ್ಲಿವರೆಗೆ ನಾನು ಪೀರಿಯಡ್ದಾಗ ಮಾಡ್ತಾ ಇದ್ದೇನೆ. ಈಗ ಜಸ್ಟ್ ಡೆಲ್ಲಿ ಮತ್ತು ಕಲ್ಕತ್ತಾ ವಿಸಿಟ್ ಇದೆ. ಅಲ್ಲೇನಿದ್ರು ಅದೇ ಟೈಮ್ದಲ್ಲಿ ನಾವು ಗುರುತಿಸಿ ಅದಕ್ಕೆ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಏನು ಅಲ್ಲಿ ಆಗಬೇಕು ಅದನ್ನೆಲ್ಲ ಕ್ಲಿಯರ್ ಮಾಡೇ ಬರ್ತೇನೆ ಸರ್. ಈಗ ನಿಮ್ಮಲ್ಲಿ ಸಪೋಸ್ ನೋಡ್ತಾ ಇರೋರು ಸೆಕ್ಯೂರಿಟಿಗಳು ನಿಮ್ಮ ಹತ್ರ ಬರಬೇಕು ಅಂತಂದರೆ ಇದಾವ, ಇಲ್ಲಿ ಚಾನ್ಸ್ ಇದೆಯಾ? ಚಾನ್ಸ್ ಇದೆ. ಒಳ್ಳೆ ಪ್ರಾಮಾಣಿಕತೆ, ಒಂದು ಆನೆಸ್ಟ್ಲಿ ಅವರು ವರ್ಕ್ ಮಾಡ್ತಾರಂದರೆ ಯಾವುದೂ ತೊಂದರೆ ಇಲ್ಲ ಸರ್, ಮಾಡಿಕೊಡ್ತೇವೆ. ಫಿಸಿಕಲಿ ಫಿಟ್ ಇರಬೇಕು, ಮೆಂಟಲಿ ಟಫ್, ಮತ್ತು ಮಿನಿಮಮ್ 10th ಆಗಿರಬೇಕು. ಮಿನಿಮಮ್ 10th ಆಗಿರಬೇಕು. 40 ವರ್ಷದ ಒಳಗಿರಬೇಕು, ಬಿಫೋರ್ 40 years. ಮತ್ತು ಎಕ್ಸ್ ಸರ್ವಿಸ್ಮನ್ ಅವರಿಗೆ 45 ವರ್ಷ ಮಟ್ಟ ನಾವು ಕನ್ಸೆಷನ್ ಕೊಟ್ಟಿದ್ದೇವೆ. 5 years, 45 years ಮಟ್ಟ ಮಾಡ್ತಾಯಿದ್ದೇವೆ. ಈ ಥರ ಒಳ್ಳೆಯ ರೀತಿಯಿಂದ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ ಸರ್. ಓಕೆ. ಆಮೇಲೆ ಈಗ ಅವರು ಬಂದರೆ ಇಲ್ಲಿ ವಸತಿ ಅಥವಾ ಎಷ್ಟು ಅವರ್ ಡ್ಯೂಟಿ? 8 hours ಡ್ಯೂಟಿ ಸರ್. 8 hours. 4 ತಾಸು ಜಾಸ್ತಿ ಮಾಡಿದ್ರೆ ಅವ್ರಿಗೆ OT ಕೊಡ್ತೀವಿ, ಓವರ್ ಟೈಮ್. ಹಾಂ, ಯಾಕಂದರೆ ಸೆಕ್ಯೂರಿಟಿ ತುಂಬ ಕಡೆ ಕೇಳ್ತೀವಿ 12 ತಾಸು. ಇಲ್ಲ ಸರ್, 8 ತಾಸು. 8 ತಾಸು. 8 ತಾಸು. 8 ತಾಸು. ಓಕೆ. 8 hours ಡ್ಯೂಟಿ. ಈ ಕಂಪನಿಗಳಿಗೆ ಏನು ಅಪ್ಲೈ ಆಗುತ್ತೆ ರೂಲ್ಸ್, ಸೆಕ್ಯೂರಿಟಿಗಳಿಗೆ ಅದೇ ಅಪ್ಲೈ ಆಗ್ತದೆ ಸರ್. ಅದೇ ಸೇಮ್ ಸಂಬಳ ಅವ್ರ ಕಡೆಯಿಂದಾನೇ ಬರ್ತದೆ? ಹಾಂ, ಕಂಪ್ನಿಯಿಂದ ಸಂಬಳ ಬರ್ತದೆ. ಹಾಂ ಹಾಂ. ನಿಮ್ದೇನಿಲ್ಲ, ನೀವು ಕಂಪನಿ ಕಡೆಯಿಂದಾನೇ? ನಾವು ಕಂಪ್ನಿ ಕಡೆಯಿಂದ ಇರೋದು, VRL ಕಂಪ್ನಿ ಕಡೆಯಿಂದ. ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಅಲ್ಲ ಇದು, ಸೆಕ್ಯೂರಿಟಿ ಕಾಂಟ್ರಾಕ್ಟ್ ವ್ಯವಸ್ಥೆ ಇದೆ. ಇದೊಂದು ವ್ಯವಸ್ಥೆ. ಈಗ ಹೊರಗಡೆ ಯಾವ ಥರ ಏಜೆನ್ಸಿ ನಡೀತಾ ಇದೆ, ನಮ್ಮದೇ ಒಂದು ನಾವು ಸೆಕ್ಯೂರಿಟಿಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೇವೆ. ಓಕೆ ಓಕೆ. ಹಾಂ ಹಾಂ ಹಾಂ. ಫೌಂಡರ್ ನಾವೇ ಇದಕ್ಕೆ. ಓ, ಅದ್ಭುತ ಸರ್. ಓಕೆ. ಹಾಗಾಗಿ ಇಲ್ಲಿ ಫೆಸಿಲಿಟೀಸ್ ಕಂಪನಿದು ಏನು ಬರುತ್ತೆ ಅದೇ ಬರುತ್ತೆ, ಆ ಸ್ಯಾಲ್ರಿನೇ ಇವರಿಗೆ ಅನ್ವಯ ಆಗ್ತದೆ ಎಲ್ಲರಿಗೂ. ಓಕೆ. ಹಾಂ ಹಾಂ ಹಾಂ. ಒಳ್ಳೆ ಅಚೀವ್ಮೆಂಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮತ್ತು ಫೈರ್ ಸೇಫ್ಟಿ ಅವ್ರನ್ನ FS ಅವ್ರನ್ನ ಕಳಿಸಿದ್ದೆ. ಅವರು ಫೈರ್ ಎಕ್ಸ್ಟಿಂಗ್ವಿಷರ್, ಪಂಪ್ ಹೌಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಕುಂದುಕೊರತೆ ಮತ್ತು ಮೊರಲ್ ಆಪ್ಸ್ ಮಾಡೋದು. ನಿಮ್ಮ ಕೂಡ ನಾವಿದ್ದೇವೆ ಅಂತೇಳಿ ಮಾಡಬೇಕು. ಎಲ್ಲರಿಗೂ ಧೈರ್ಯ ತುಂಬ್ತಾ ಇದೆ. ಒಳ್ಳೆ ಕಂಪ್ನಿ ಇಂಪ್ಲಿಮೆಂಟ್ ಆಗಲಿ, ಇನ್ನೂ ಒಂದು ಒಳ್ಳೆಯ ಅಭಿವೃದ್ಧಿ ಪಥಕ್ಕೆ ಹೋಗಲಿ ಅನ್ನೋದು ನಮ್ಮ ಆಸೆ. ಅದ್ಭುತ ಸರ್. ಓಕೆ. ಈಗ ಕರ್ನಾಟಕದಲ್ಲಿ ಇಲ್ಲಿರೋರು ಕನ್ನಡ ಲ್ಯಾಂಗ್ವೇಜ್ ಬರಬೇಕು, ಇಲ್ಲಿ ಮಾಡ್ತಾರೆ, ಅದಕ್ಕೆ ಸರಿ ಹೋಗುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜು, ಬೇರೆ ಬೇರೆ ಪ್ರದೇಶ ಇಲ್ಲ, ಹೇಗೆ ಅಲ್ಲಿ ವ್ಯವಸ್ಥೆ ಮಾಡ್ತೀರಿ? ಅವರಿಗೆ ಫಸ್ಟ್ ಈಗ 4 ಮಂದಿ ಹೋಗ್ತಾ ಇದ್ದಾರೆ ಅಂದರೆ ಒಬ್ರು ಹಿಂದಿಯವರು ಇರ್ತಾರೆ, ಅವ್ರನ್ನ ಕಳಿಸಿರ್ತೇವೆ. ಇಲ್ಲಿ ಹಿಂದಿ ಯಾರಿಗೆ ಇರೋದಿಲ್ಲ ಅವರಿಗೆ ಮೇನ್ ಬೇಸಿಕ್ ಕಲಿಸ್ಕೊಡ್ತೇವೆ ನಾವು. ಆ್ಯಕ್ಚುಲಿ ಸ್ವಲ್ಪ ಮುಟ್ಟುವಂಥ ವ್ಯವಸ್ಥೆನ ಮಾಡುವಂಥದ್ದು ನಾವು ಮಾಡ್ತೇವೆ. ಇಲ್ಲಿಂದ ಯಾವ ಥರ ಹೋಗಬೇಕು ಏನಂತ ಎಲ್ಲ ಟೋಟಲಿ ಬ್ರೀಫಿಂಗ್ ಮಾಡಿ ಕಳಿಸಿರ್ತೇವೆ ನಾವು ಇಲ್ಲಿಂದ. ನೀವು ಇಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಆಲ್ ಓವರ್ ಇಂಡಿಯಾಕ್ಕೆ ನೀವೇ ಕಳಿಸೋದು? ನಾವೇ ಇಲ್ಲಿಂದ ಪ್ರಾಡಕ್ಟ್ ಇಲ್ಲಿಂದ ನಾವು ಅಹಮದಾಬಾದ್ಗೆ ಹೋಗ್ಬೇಕು, ಸೂರತ್ ಹೋಗ್ಲಿ, ಎಲ್ಲೇ ಹೋದ್ರು ಇಲ್ಲಿಂದ ಪ್ರಾಡಕ್ಟ್ ಮಾಡೋದು ಸರ್. ಇಲ್ಲಿಂದ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ರೀತಿಯಿಂದ ಅವ್ರಿಗೆ ಸ್ಟೇಬಲ್ ಮಾಡಿ ಕಳಿಸೋದು. ಬಟ್ ಇಲ್ಲಿ ಬೇರೆ ಕಡೆ ಹೋದರೆ ಆತನಿಗೆ ಈಗ ಇಲ್ಲಿರ್ತಾರೆ ಲೋಕಲ್ ಎಕ್ಸಾಂಪಲ್ ನಾನು ಹೇಳ್ತಾರೆ, ಆತನ ಮನೆ ಇರುತ್ತೆ,
ಬಂದು ಹೋಗಿ ಮಾಡಿದರೆ ಉಳಿತದೆ, ಬೇರೆ ಕಡೆ ಹೋದ್ರೆ ಮನೆ ಬಾಡಿಗೆ ಅದು ಇದು ಅಂತ ನಮ್ಮದೇ ಇದೆ ರೂಮ್ಸ್ ಇರ್ತಾವೆ, ನಮ್ಮದೇ ರೂಮ್ಸ್ ಇರ್ತಾವೆ. ಮತ್ತು ಕುಕ್ಕಿಂಗಿಗೆ ಏನೋ ಪರ್ಚೇಸ್ ಇದೆಯಲ್ಲ ಕಂಪ್ನಿ ಕಡೆಯಿಂದ ಮಾಡಿಸ್ಕೊಡ್ತೇವೆ ನಾವು. ಓಕೆ. ಕುಕ್ಕಿಂಗ್ ಐಟಮ್ಸ್ ಎಲ್ಲ ನಾವು ಇಲ್ಲಿ ಪರ್ಚೇಸ್ ಮಾಡಿ ಕೊಡ್ತೇವೆ. ಅವರು ಅಡಿಗೆ ಮಾಡ್ಕೊತಾರೆ, ಡ್ಯೂಟಿ ಮಾಡ್ತಾರೆ ಒಳ್ಳೆ ರೀತಿಯಿಂದ. ವಿಜಯ್ ಸಂಕೇಶ್ವರ್ ಸರ್ CMD ಸರ್ದು ಹೆಸರು ಬರ್ತದೆ, ನಮ್ಮ ಕಂಪ್ನಿ ಹೆಸರು ಬರ್ತದೆ ಸರ್. ಇನ್ನೂ ಒಂದು ಒಳ್ಳೆ ಇಂಪ್ಲಿಮೆಂಟ್ ಆಗಲಿ ಅಂತ ನಮ್ದು ಓನ್ಲಿ ಸರ್ವಿಸ್ ಅನ್ನೋದು ಒಂದು ಒಳ್ಳೆ ರೀತಿಯಿಂದ ಕೊಡಬೇಕನ್ನೋದು ನಮ್ದು ಆಸೆ. ಓಕೆ. ಅವಾಗ ಇದೆಲ್ಲ ಡಿಸ್ಕಷನ್ ಆಗಿ ಏನು ಇನ್ನೂ ಬೆಟರ್ ಕೊಡೋಕ್ಕಾಗುತ್ತೆ ಅದನ್ನು ಮಾಡ್ತಾ ಇರುತ್ತೆ ಸರ್. ಇಲ್ಲಿ ಬಂದಿಂದ ಎಷ್ಟೋ ಡೆವಲಪ್ಮೆಂಟ್ಸ್ ಆಗಿದಾವೆ ಸೆಕ್ಯೂರಿಟಿದು, ಮೊದಲಿಗಿಂದ ಇಲ್ಲಿಗಿಂದ ಭಾಳ ಡಿಫ್ರೆನ್ಸ್ ಇದಾವೆ. ಅದಕ್ಕೆ ಉದಾಹರಣೆಗಳು ಅದಾವೆ. ಇದು ನೋಡಿದ್ರೆ ಸರೌಂಡಿಂಗ್ ಒಂದು 50 ಎಕರೆ ಇದೆ, ಹೇಗೆ ನಿಗಾ ಹಿಡಿತೀರಿ ಇಷ್ಟು ದೊಡ್ಡ ಪ್ರದೇಶ? ಟೋಟಲ್ ಕ್ಯಾಮ್ರಾ ಫುಟೇಜಸ್ ಇರ್ತಾವೆ, ಅವನು ನೋಡ್ತೈತೆ. ನಮ್ಮದು ಮೊಬೈಲ್ ಪೆಟ್ರೋಲಿಂಗ್ ಇರ್ತೈತೆ, ನೈಟ್ ಪೆಟ್ರೋಲಿಂಗ್ಸ್ ಇರ್ತಾವೆ, ಅದು ಫುಡ್ ಪೆಟ್ರೋಲಿಂಗ್ಸ್ ಮಾಡ್ತೇವೆ. ಒಂದೇಳಿ ನಾವು ಮಂತ್ಲಿ 2 ಸಲ ಬಂದು ನಾವು ವಿಸಿಟ್ ಮಾಡ್ತೇವೆ, ಸರ್ಪ್ರೈಸ್ ವಿಸಿಟ್ ಕೊಡ್ತೇವೆ, ಮಾಡ್ತೇವೆ. ಈ ಥರ ಎಲ್ಲ ಮಾಡ್ತಾ ಇದ್ದೇವೆ. ಮೊಬೈಲ್ ಪೆಟ್ರೋಲಿಂಗ್ ಹೋಗ್ತಾರೆ, ರಾತ್ರಿ ಗಸ್ತು ಹೊಡಿತಾರೆ, ಎಲ್ಲರೂ ಎನ್ಶೋರ್ ಮಾಡ್ಕೊತಿದ್ದೆ. ವಾಕಿ ಟಾಕೀಸ್ ಅದಾವೆ, ವಾಕಿ ಟಾಕಿ ಯೂಸ್ ಮಾಡ್ತಾ ಇದ್ದಾರೆ. ಮೊಟೋಲೋ ಸೆಟ್ ಕಮ್ಯುನಿಕೇಷನ್ಗೆ ಯಾವುದೂ ಮೊಬೈಲ್ ಅಲೌಡ್ ಮಾಡೋದಿಲ್ಲ ನಾವು ಸೆಕ್ಯೂರಿಟಿಯವರಿಗೆ. ಹೌದಾ? ಹಾಂ, ಮೊಬೈಲ್ ಇಲ್ಲ. ಏನಿದ್ರು ವಾಕಿ ಟಾಕಿಯಿಂದ ಯೂಸ್ ಮಾಡ್ತಾ ಇರೋದು. ಅದು ನಿಮ್ಮ ಕಂಪ್ನಿಯಿಂದ ಏನು ಸಂದೇಶ ಹೋಗುತ್ತೆ ಅದನ್ನ ಪಾಲಿಸಬೇಕು, ಅದು ಅಷ್ಟೇ. ಅದನ್ನ ಪರ್ಸನಲ್ ಮೊಬೈಲ್ ಯೂಸ್ ಮಾಡೋದಿಲ್ಲ. ಓನ್ಲಿ OTP ತೆಗಿಲಿಕ್ಕೆ ನಾವು ಯೂಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರ್ತೇವೆ ಮೇನ್ ಗೇಟ್ಗೆ. ಉಳ್ಕಿದ ಕಡೆ ಎಲ್ಲಿ ಕೊಡೋದಿಲ್ಲ. ಓನ್ಲಿ ನಮ್ಮದು ವಾಕಿ ಟಾಕಿಲಿಂದ ಕಮ್ಯುನಿಕೇಷನ್ ಆಗೋದು. ಅಂದರೆ ಮೊಬೈಲ್ ಅವಾಯ್ಡ್ ಮಾಡಿಬಿಟ್ರೆ 100% ಸೆಕ್ಯೂರಿಟಿ ಫಿಟ್. ಪಕ್ಕಾ ಮಿಲಿಟರಿ ರೂಲ್ಸ್. ಡಿಸಿಪ್ಲಿನ್, ಏಕ್ದಮ್ ಡಿಸಿಪ್ಲಿನ್ ಇರಬೇಕು. ನಮ್ಮದು ಮೇನ್ ಡಿಸಿಪ್ಲಿನ್, ಕುಂತ್ರು ಸೀದಾ ನಿಂತ್ರು ಸೀದಾ, ಈ ಥರ. ಏಜ್ ಎಷ್ಟು ಸರ್ ನಿಮ್ಗೀಗ? ನನಗೀಗ 43 ರನ್ನಿಂಗ್ಸ್. ಏನು ಹೆಂಗೆ ಫಿಟ್ ಆಗಿದ್ದೀರಿ? ಎಲ್ಲ ಮಿಲಿಟರಿ ಕಾರಣ ಅಂತೀರಾ? ಎಸ್ ಸರ್. ಯಾಕೆಂದರೆ ಆ ಥರ ನಮ್ಮ ಬೇಸ್ ಹಾಕಿದ್ದು ಅದೇ ರೂಢಿಗತ ರಕ್ತಗತವಾಗಿರೋದ್ರಿಂದ ಈ ಥರ ಸ್ಟಿಕ್ ಆಗಿಬಿಟ್ಟು. ಹೌದಾ? ಒಳ್ಳೆ ಅಭಿವೃದ್ಧಿ ಆಗಲಿ ಸರ್ ನಮ್ಮ ಕಂಪ್ನಿಗೆ, ಇನ್ನೂ ಒಳ್ಳೆ ಇಂಪ್ಲಿಮೆಂಟೇಷನ್ ಆಗಲಿ. ಸರ್ದ ಹೆಸರು ಇನ್ನೂ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕನ್ನೋದು ನಮ್ಮೆಲ್ಲರ ಆಸೆ. ಹಾಂ, MD ಸರ್ ಬರ್ತಾರೆ, ಆನಂದ್ ಸಂಕೇಶ್ವರ್ ಸರ್ ಬರ್ತಾರೆ, ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಜಯ್ ಸಂಕೇಶ್ವರ್ ಸರ್ ಬರ್ತಾರೆ. ಅವರ ನಿಗರಾಣದಲ್ಲಿ ಎಲ್ಲ ನಡೀತಾ ಇದೆ ಸರ್. ಯಾವುದೂ ತೊಂದರೆ ಇಲ್ಲ, ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ. ಇಷ್ಟು ಮಾತ್ರ ನಾವು ಹೇಳ್ಬೋದು ಸರ್. ಅದ್ಭುತವಾಗಿ ಹೇಳಿದ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ ಗೆಳೆಯರೇ, 2 ದಿವಸದಿಂದ VRL ಸಾಮ್ರಾಜ್ಯ ತಮಗೆ ತೋರಿಸಿದ್ದೀನಿ. ನನಗಂತೂ ವರ್ಣಿಸಲಾರೆ ಪದಗಳಲ್ಲಿ. ಯಾರಾದರೂ ನಾವು ಬರೀ ಹೊಗಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನನಗೂ ಗೊತ್ತಾಗಿದೆ ಸರ್. ಯಾಕೆ ಅಂತ ಹೇಳಿದರೆ, ಇಷ್ಟು ತೋರಿಸಿದ ಉದ್ದೇಶ ಏನಾಗಿತ್ತು ಅಂತಂದರೆ, ಇವತ್ತಿನ ಯುವಕರು ಒಂದು 4 ಜನ ಈ ಕಥೆಯನ್ನು ಕೇಳಿ ನೀವೇನಾದರೂ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವೇನಾದರೂ ಅಳವಡಿಸ್ಕೊಂಡಿದ್ದಾಗಿದ್ದರೆ ನಮಗೂ ಕೂಡ ಭವಿಷ್ಯ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ದಯವಿಟ್ಟು ನಾವು ಇವರಿಗೆ ಗೌರವ ಯಾವುದ್ರ ಮೂಲಕ ಕೊಡಬೇಕು ಅಂತ ಹೇಳಿದರೆ, ವಿಜಯ್ ಸಂಕೇಶ್ವರ್ ಸರ್ ಯಾವತ್ತಾದರೂ ಅವ್ರ ಎದುರಿಗೆ ಬಂದು, ಸರ್ ನಿಮ್ಮ ಕತೆ ನೋಡಿ, ನಾನೊಂದು ಕಂಪ್ನಿ ಕಟ್ಟಿದ್ದೀನಿ, ನಾನೊಂದು ಯಶಸ್ಸಿನ ವ್ಯಕ್ತಿಯಾಗಿದ್ದೀನಿ ಅಂತಂದರೆ ಈ ವಿಡಿಯೋ ಇಷ್ಟು ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಹಾಗಾಗಿ ದಯವಿಟ್ಟು ಆ ಪಥದಲ್ಲಿ ಮುನ್ನುಗ್ಗೋಣ. ನಿಜಕ್ಕೂ ಕೂಡ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಕತೆ ಅಂತ ಹೇಳ್ಬೋದು. ನಾವು ಬರೀ ಪುಸ್ತಕಗಳಲ್ಲಿ, ಪಾಠಗಳಲ್ಲಿ, ಸಿನಿಮಾಗಳಲ್ಲಿ, ಕತೆಗಳಲ್ಲಿ ಹೀರೋಗಳನ್ನ ತೋರಿಸ್ತೀವಿ. ಬಟ್ ಈ ನಮ್ಮ ಕನ್ನಡದ ನೆಲದ, ಅದು ಉತ್ತರ ಕರ್ನಾಟಕದ ನೆಲದ ಇವರು ಹೀರೋ ಅಂತ ಹೇಳೋದಕ್ಕೆ ಅಭಿಮಾನದಿಂದ ಹೇಳಬೇಕು ನಾವೆಲ್ಲ ಉತ್ತರ ಕರ್ನಾಟಕದವರು. ಯಾಕಂದರೆ 25,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ನಿಮಗೆ ನೋಡೋದಕ್ಕೆ ಅವಕಾಶ ಇದೆ, ಇಲ್ಲಿ ಬನ್ನಿ. ಶಾಲೆಯ ಮಕ್ಕಳಿಗೆ ಇಲ್ಲಿಗೆ ಅವಕಾಶ ಇದೆ, ಅವ್ರನ್ನ ಕರ್ಕೊಂಬಂದು ತೋರಿಸಿ. ಮುಂದೆ ಅವರು ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದಕ್ಕೆ ಅನುಕೂಲ ಆಗ್ತದೆ. ಕನಸನ್ನು ಹೇಗೆ ಬೆನ್ನಟ್ಟಬೇಕು, ಬೆನ್ನತ್ತಿ ಕೆಲಸ ಮಾಡಿದರೆ ಯಶಸ್ವಿ ಹೇಗೆ ಆಗ್ಬೋದು ಅನ್ನೋದಕ್ಕೆ ಈ ಕತೆ ಸಾಕ್ಷಿ. ಹಾಗಾಗಿ VRLಗೆ, ಸಮೂಹಕ್ಕೆ ಮತ್ತು ನಮಗಿದನ್ನು ಆಗು ಮಾಡಿಕೊಟ್ಟ ನಮ್ಮ ಮ್ಯಾನೇಜರ್ ಆದರೆ ಶಿವಾಜಿ ಸಾರಿಗೆ ಬೇಡ ಅಂತಾರೆ ನೋಡ್ರಿ, ಅಲ್ಲಿ ನಿಂತ್ಕೊಂಡು ನನ್ನ ಹೆಸರೇ ತೆಗಿಬೇಡ್ರಿ ಅಂತಾರೆ. ಅವ್ರಿಗೆಲ್ಲರಿಗೂ ಒಂದನ್ನು ಹೇಳ್ತೀನಿ, ಭಾಳ ನಮ್ಮನ್ನು ಮನೆ ಮಗನಂಗೆ ನೋಡ್ಕೊಂಡಿದ್ದಾರೆ. ಆನಂದ್ ಸರ್ ನಿಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ ಕ್ಷಣಗಳು, ನಿಮ್ಮ ಜೊತೆಗೆ ಕಳೆದ ಕ್ಷಣಗಳು, ನಿಮ್ಮ ಅಮ್ಮವ್ರ ಜೊತೆಗೆ ನಾನು ಕಳೆದ ಕ್ಷಣಗಳು, ಎಲ್ಲರೂ ಒಟ್ಟಾಗಿ. ಆಮೇಲೆ ನಿಮ್ಮ ಸಿಬ್ಬಂದಿ ಏನಿತ್ತು ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು ಸರ್. ನಿಮಗೆ ಋಣಿಯಾಗಿರ್ತೀನಿ ನಾನು ಅಂತ ಹೇಳ್ತಾ, ಬದುಕಿನ ಬುತ್ತಿ ಭಾಗ್ಯ ಈ ಎಪಿಸೋಡು ನನಗೆ ದೊರಕಿದ್ದು ಅದು ನಿಮ್ಮ ಆಶೀರ್ವಾದ ಅಂತ ಹೇಳಬಹುದು. ದಯವಿಟ್ಟು ಮುಂದಕ್ಕೆ VRL ಜೊತೆಗೆ ಬದುಕಿನ ಬುತ್ತಿ ತಂಡ ಇರುತ್ತೆ. ಕೆಲಸದ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ. ಯಾರ್ಯಾರು ಕೆಲಸ ಬೇಕು ದಯವಿಟ್ಟು ನೇರವಾಗಿ ಬನ್ನಿ,
ಅಲ್ಲೆಲ್ಲೋ ಹಾಕಿದೆ ಆಗಲಿಲ್ಲ ಅದು ಇದು ಅಂತೆಲ್ಲ ಎಲ್ಲ ಕೆಲಸಗಳು ನಿಮಗೆ ಸಿಗುತ್ತೆ. ನಿಯತ್ತಾಗಿ ದುಡಿದ್ರೆ ಇಲ್ಲಿ ಭವಿಷ್ಯ ಇದೆ ರೀ. ಇಂಥ ಕಂಪನಿಗಳು ಇಡೀ ಇಂಡಿಯಾ ತುಂಬ ಸರ್ಕಾರ ಮಾಡಬೇಕಾಗಿದ್ದ ಕೆಲಸನ ಒಂದು ವ್ಯಕ್ತಿ ಸಮೂಹ ಮಾಡ್ತಾ ಇದೆ. ಹಾಗಾಗಿ VRL ಸಮೂಹಕ್ಕೆ ಈಗ ಬೇರೆ ಬೇರೆ ವಿಭಾಗಗಳಾಗಿ ಇನ್ನೂ ಮುನ್ನುಗ್ತಿದೆ. 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇನ್ನೆರಡು ವರ್ಷ ಅದಕ್ಕೂ ಕೂಡ ನಾನು ಸಾಕ್ಷಿ ಆಗ್ತೀನಿ. ಅವಾಗ ಒಂದಿಷ್ಟು ಕತೆಗಳನ್ನ ಹಂಚ್ಕೊಳ್ಳೋಣ. ನಿಜಕ್ಕೂ ಖುಷಿ ಆಯಿತು ಈ ಕತೆ ನೋಡಿ. ನಿಮಗೂ ಸರಣಿ ತುಂಬ ಬಂದಿತ್ತು, ಅದನ್ನೆಲ್ಲ ನೋಡಿ ನೀವು ಒಪ್ಕೊಂಡಿದ್ದೀರಿ, ಹರಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ ಅಂತ ಒಂದು ನಂಬಿಕೆಯಿಂದ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.